ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನು ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪಾಠವನ್ನು ಮುಂದುವರಿಸೋಣ. ಭಗವಂತನ ವಿಭೂತಿಗಳನ್ನು ನೋಡ್ತಾ ಕಳೆದ ಬಾರಿ ಅಶ್ವತ್ಥ ವೃಕ್ಷ, ನಾರದರು, ಚಿತ್ರರಥ, ಕಪಿಲ ಮುನಿ, ಉಚ್ಚೈಶ್ರವಸ್ಸು ಎಂಬ ಕುದುರೆ, ಐರಾವತ ಎನ್ನುವಂಥ ಆನೆ, ನರಾಧಿಪ ಅಂದರೆ ರಾಜ, ವಜ್ರಾಯುಧ, ಕಾಮದೃಕ್, ಕಂದರ್ಪ ಅಥವಾ ಮನ್ಮಥ, ವಾಸುಕಿ ಸರ್ಪ, ಇಷ್ಟರಲ್ಲಿ ನನ್ನ ವಿಭೂತಿ ಇದೆ ಅಂಥೇಳಿ ಭಗವಂತ ಹೇಳಿದ್ದನ್ನು ನಾವು ನೋಡಿದ್ವಿ. ಇನ್ನು ಕೆಲವೊಂದು ವಿಭೂತಿಗಳನ್ನು ಭಗವಂತ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಒಂದು ನಿಮಿಷ, ಶ್ಲೋಕ ಮಿಸ್ ಆಗಿದೆ. ಓಕೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣಃ ಯಾದಸಾಂ ಅಹಂ ಪಿತॄಣಾಂ ಅರ್ಯಮಾ ಚ ಅಸ್ಮಿ ಯಮಃ ಸಂಯಮತಾಂ ಅಹಂ ಅಂತ ಹೇಳ್ತಾನೆ ಭಗವಂತ. ಶ್ಲೋಕ ಮಿಸ್ ಆಗಿದೆ. ಕೃಷ್ಣ ಹೇಳ್ತಾನೆ, ಸರ್ಪಗಳ ಜಾತಿಯಲ್ಲಿ ಹೆಡೆ ಇರುವಂಥದ್ದು ನಾಗರಹಾವು. ನಾಗರದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶೇಷದೇವರು. ಶೇಷ ಎಲ್ಲ ನಾಗರಗಳೆಲ್ಲ ಶ್ರೇಷ್ಠ ಅಂತ. ಆತನೇ ಬಲರಾಮನಾಗಿ, ಲಕ್ಷ್ಮಣನಾಗಿ, ಸದಾ ಭಗವಂತನ ಹಾಸಿಗೆಯಾಗಿರುವಂಥ ಬಹಳ ದೊಡ್ಡ ದೇವತಾ ಶಕ್ತಿ ಶೇಷ ಅಂತ ಹೇಳ್ತಾರೆ. ಶೇಷ ಭೂಮಿಯ ಆಕರ್ಷಣ ಶಕ್ತಿಯಾದಂಥ ಸಂಕರ್ಷಣ ರೂಪ. ಹೀಗಾಗಿ ಭೂಮಿಯನ್ನು ಶೇಷ ಹೊತ್ತಿದ್ದಾನೆ ಅಂತ ಹೇಳ್ತಾರೆ. ಇಂತಹ ಶೇಷನಲ್ಲಿ ಭಗವಂತನ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಹೆಡೆ ಇರುವಂತಹ ಹಾವುಗಳೆಲ್ಲ ಮೂಲಶಕ್ತಿಯಾಗಿ ಶೇಷನಲ್ಲಿ ತುಂಬಿದ. ಎಂದೂ ಕೂಡ ಅಳಿವಿರದ ಶೇಷಸೇನ ಭಗವಂತ ಅನಂತಹ ಅಂತ ಹೇಳ್ತಾರೆ. ಶೇಷನಲ್ಲಿ ತನ್ನ ವಿಭೂತಿಯನ್ನು ಹೇಳಿದ ನಂತರ ಜಲಚರ ಪ್ರಾಣಿಗಳಲ್ಲಿ ಅವುಗಳಲ್ಲಿ ಒಡೆಯನಾದಂಥ ವರುಣ, ಆ ವರ್ಣನೂ ನಾನೇ ಅಂತ ಹೇಳ್ತಾನೆ ಕೃಷ್ಣ. ನೀರಿನ ಆವರಣದಲ್ಲಿ ಅನೇಕ ಜಲಪ್ರಾಣಿಗಳು ಬದುಕಿ ಕೊಡುವಂಥ ವರುಣನೊಳಗೆ ವಿಶೇಷವಾದಂಥ ವಿಭೂತಿಯಾಗಿ ಭಗವಂತ ತುಂಬಿದ. ಇಲ್ಲಿ ಬರುವಂಥ ಭಗವಂತನ ವಿಭೂತಿ ನಾಮ ವರುಣ ಅಂತ. ಅಂದರೆ ಹಿರಿದಾದ ಆನಂದ ಸ್ವರೂಪನಾದ್ದರಿಂದ ವರುಣ ಎನ್ನಿಸಿ ವರುಣನಲ್ಲಿದ್ದು ಅವನಿಗೆ ಜಲಚರಗಳ ಒಡೆತನವನ್ನು ಕೊಟ್ಟಂಥ ಹೆಸರು ಭಗವಂತ ವರುಣ ಅಂತ ಹೇಳ್ತಾರೆ. ಭೂಮಿಯಿಂದ ದೇಹತ್ಯಾಗ ಮಾಡಿ ಹೋಗುವಂಥ ಜೀವಗಳನ್ನು ನಿಯಂತ್ರಿಸುವಂಥ ದೇವತಾ ಶಕ್ತಿ ಪಿತೃದೇವತೆಗಳು ಅಂತ ಹೇಳ್ತಾರೆ. ನಾವು ಶ್ರಾದ್ದಾದಿ ತರ್ಪಣಾದಿ ಎಲ್ಲ ಸಂಕಲ್ಪಗಳನ್ನು ಮಾಡೋದೆಲ್ಲ ಕೂಡ ಪಿತೃದೇವತೆಗಳಿಗೆ. ಅವರಲ್ಲಿ ಅವರ ಮುಖಂಡನಾದಂಥ ದ್ವಾದಶ ಆದಿತ್ಯರಲ್ಲೇ ಒಬ್ಬನಾದಂಥ ಅರ್ಯಮನಲ್ಲಿ ಭಗವಂತನ ವಿಶೇಷ ಶಕ್ತಿಯಾಗಿ ನಿಂತ. ಪಿತೃದೇವತೆಗಳಲ್ಲಿ ಮುಖ್ಯವಾದಂಥ ಅರ್ಯಮನಲ್ಲಿ ಭಗವಂತನ ಸಾಕ್ಷಾತ್ ವಿಭೂತಿ ಇದೆ. ಅರ್ಯ ಅಂತಂದರೆ ಅರಿಯಬೇಕಾದವನು ಮತ್ತು ಮಾ ಅಂತಂದರೆ ಅರಿತವನು. ಆದ್ದರಿಂದ ಅರ್ಯಮನ್ ಎನ್ನಿಸಿ ಪಿತೃಪತಿಯಾದಂಥ ಅರ್ಯಮನೆಂಬ ಆದಿತ್ಯನಲ್ಲಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ತಪ್ಪು ತಿಳುವಳಿಕೆ ಭಾಳಷ್ಟು ಇದೆ ನಮ್ಮಲ್ಲಿ. ಪಿತೃದೇವತೆ ನಾವೇನಾದರೂ ಶ್ರಾದ್ದಾದಿ ವೈದಿಕ ಸಂಪಕಲ್ಪಗಳು ಮಾಡುವಾಗ ನಾವು ಕಳ್ಕೊಂಡಿದ್ದೇವೋ ಅವರಿಗೋಸ್ಕರ ಅಂತ ಅಂದ್ಕೊಳ್ತೇವೆ. ಅವರ ಹಿತಕ್ಕಾಗಿ ಪಿತೃದೇವತೆಗಳ ಪ್ರಾರ್ಥನೆ ಮಾಡೋದೇ ಶ್ರದ್ಧೆಯಿಂದ ಮಾಡುವಂಥದ್ದೇ ಶ್ರಾದ್ದ. ಇದರ ಬಗ್ಗೆ ಮತ್ತೆ ಮುಂದೆ ಬರುತ್ತೆ, ನೋಡೋಣ. ಮತ್ತು ಪಾಪ ಮಾಡಿದಂಥ ಜೀವಗಳನ್ನು ನಿಯಂತ್ರಿಸುವಂಥ ದೇವತೆ ಯಮ.
ಯಮನೊಳಗೆ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಯಮನಲ್ಲಿದ್ದು ನೇಮಿಸುವಂಥ ಭಗವಂತ ಯಮಃ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಭಗವಂತನ ವಿಭೂತಿ ಇದೆ, ಆದರೆ ವಿಶೇಷವಾಗಿ ಪ್ರಮುಖವಾಗಿ ಇರುವಂಥದ್ದು ಮಾತ್ರ ಭಗವಂತ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಯೋಗಶಾಸ್ತ್ರದಲ್ಲಿ ಯಮ ಎನ್ನುವ ಪದಕ್ಕೆ ವಿಶಿಷ್ಟವಾದಂಥ ಅರ್ಥದಲ್ಲಿ ಬಳಸಿದ್ದಾರೆ. ಅದು ನಾವು ಮಾಡಬಾರದು 5 ನಿಯಮಗಳನ್ನು ಹೇಳ್ತದೆ. ಹಿಂಸೆ, ಸುಳ್ಳು ಹೇಳುವುದು, ಕಳ್ತನ ಮಾಡುವುದು, ಅತಿಯಾದಂಥ ಕಾಮ, ಮತ್ತು ಇನ್ನೊಬ್ಬರ ಮುಂದೆ ಕೈ ಚಾಚುವುದು. ಇದನ್ನು ಯಮ ಅಂತ ಹೇಳ್ತೀವಿ. ಯಮ, ನಿಯಮ, ಆಸನ, ಪ್ರತ್ಯಾಹಾರ ಅಂತ ನಮಗೆ ಹೇಳ್ತಾರಲ್ಲ, ಅದೇ ರೀತಿ ಭಗವಂತನ ಉಪಾಸನೆಯಲ್ಲಿ ಮಾರ್ಗದಲ್ಲಿ ಬಿಡಬೇಕಾದಂಥ ಈ 5 ನಿಯಮಗಳನ್ನು ಕೊಟ್ಟಂಥ ಭಗವಂತ ಯಮಃ. ಇಡೀ ಜಗತ್ತನ್ನು ನಿಯಂತ್ರಿಸುವಂಥ ಯಮಧರ್ಮನನ್ನೂ ನಿಯಂತ್ರಿಸುವಂಥ ಭಗವಂತ ಯಮಃ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯಿತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಅಂತ ಹೇಳ್ತಾರೆ. ಭಗವಂತ ಸನ್ನಿಧಾನ ಸಜ್ಜನರಲ್ಲೂ ಇದೆ, ದುರ್ಜನರಲ್ಲೂ ಇದೆ. ದೈತ್ಯರಿಗೆ ಬಲವನ್ನು ಕೊಡುವಂಥವನು ಭಗವಂತನೇ. ಸಾಮಾನ್ಯವಾಗಿ ದೈತ್ಯರು ಇನ್ನೊಬ್ಬರ ಬದುಕನ್ನು ಹಾಳು ಮಾಡಬೇಕು ಅಂದ್ಕೊಳ್ಳೋರು. ಅದಕ್ಕೆ ಇಂತಹ ದೈತ್ಯ ವಂಶದಲ್ಲಿ ಆದಿಯಲ್ಲೇ ಹುಟ್ಟಿದಂಥ ಪ್ರಹ್ಲಾದ ಎಲ್ಲರಿಗಿಂತ ಭಿನ್ನ. ಇದಕ್ಕೆ ಕಾರಣ ಭಗವಂತ ಈತನಲ್ಲಿ ವಿಶೇಷವಾಗಿ ಸನ್ನಿಧಾನ ಆಗಿರೋದ್ರಿಂದ. ದೈತ್ಯ ವಂಶದಲ್ಲಿ ಹುಟ್ಟಿ ಆ ಸ್ವಭಾವದಿಂದ ಕಳಚಿಕೊಂಡು ಬಹಳ ಎತ್ತರಕ್ಕೆ ಏರಿದಂಥ ಪ್ರಹ್ಲಾದ, ಈ ಕಾರಣದಿಂದಲೇ ದೈತ್ಯರಲ್ಲೇ ವಿಶೇಷ ವಿಭೂತಿ ಇತ್ತ. ಪ್ರಹ್ಲಾದನ ಮೇಲೆ ಭಗವಂತನ ವಿಶೇಷ ಅನುಗ್ರಹ ಇದೆ. ಆತ ಗರ್ಭದಲ್ಲಿದ್ದಾಗಲೇ ಆತನಿಗೆ ದೇವರ್ಷಿ ನಾರದರ ಮೂಲಕ ಅಧ್ಯಾತ್ಮ ಉಪದೇಶ ಪಡೆಯುವಂಥ ಭಾಗ್ಯ ದೊರೆಯಿತು. ಈತ ಕೂಡ ಧ್ರುವನಂತೆ ತನ್ನ 5ನೇ ವಯಸ್ಸಿನಲ್ಲೇ ದೇವರನ್ನು ಕಂಡಂಥ ಸಾಧಕ ಅಂತ ಹೇಳ್ತಾರೆ. ಪ್ರಹ್ಲಾದನ ಮುಖೇನ ಪ್ರಪಂಚಕ್ಕೆ ಭಗವಂತ ಬಹಳ ಮುಖ್ಯವಾದಂಥ ಸಂದೇಶವನ್ನು ನೀಡಿದ್ದಾನೆ. ಭಗವಂತ ಭಯಾನಕ ಅಲ್ಲ. ಪ್ರೀತಿಯಿಂದ ಭಗವಂತನ ಬಳಿಗೆ ಹೋದರೆ ಆತ ನಮ್ಮನ್ನು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾನೆ. ಭಗವಂತನ ಪೂಜೆ ಒಂದು ವ್ಯಾಪಾರ ಅಲ್ಲ. ನಮ್ಮ ಯಾವುದೋ ಒಂದು ಬಯಕೆಯನ್ನು ಸಾಧಿಸ್ಕೊಳ್ಳೋಕ್ಕೋಸ್ಕರ ನಾವು ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ನಮ್ಮ ನಿಷ್ಕಾಮ ಭಕ್ತಿ ಭಗವಂತನಿಗೆ ಇಷ್ಟ. ಈ ರೀತಿ ಭಗವಂತನನ್ನು ಪೂಜಿಸೋದ್ರಿಂದ ನಾವು ಸದಾ ಆನಂದವಾಗಿರ್ಬೋದು. ನಮ್ಮ ಪ್ರೀತಿ ಕಂಡೀಷನಲ್ ಆಗಬಾರ್ದು. ಅನ್ಕಂಡೀಷನಲ್ ಆಗಿದ್ದಾಗ ಭಗವಂತ ಮೆಚ್ಚುತ್ತಾನೆ. ಕಂಡೀಷನಲ್ ಆಯ್ತು ಅಂದ್ಕೊಡಿ, ನೀ ಇದು ಕೊಟ್ಟರೆ ನಾನು ಇದು ಮಾಡ್ತೇನೆ, ನೀ ಇದು ಕೊಟ್ಟರೆ ಹಾರತಿ ಕೊಡ್ತೇನೆ, ನೀ ಇದು ಕೊಟ್ಟರೆ ನಾನು ಒಂದು ಉಡುಪು ಕೊಡ್ತೇನೆ, ನೀ ಈ ಥರ ಮಾಡಿದ್ರೆ ಪ್ರಸಾದ ಇಡ್ತೇನೆ, ಈ ಥರ ದಿಸ್ ಇಸ್ ಕಂಡೀಷನಲ್. ಈ ಥರ ಇರಬಾರದು ಅಂತ ಹೇಳ್ತಾರೆ. ಈ ಸತ್ಯವನ್ನು ಪ್ರಪಂಚಕ್ಕೆ ಸಾರಿದವನೇ ಪ್ರಹ್ಲಾದ. ಇಲ್ಲಿ ಬರುವಂಥ ಭಗವಂತನ ವಿಭೂತಿ ನಾಮ ಪ್ರಹ್ಲಾದ, ಅಂದರೆ ಎಂದೂ ದುಃಖವಿಲ್ಲದ ಪೂರ್ಣವಾದ ಆನಂದ ಮೂರ್ತಿ ಭಗವಂತ ಪ್ರಹ್ಲಾದ. ಮತ್ತೆ ಕೃಷ್ಣ ಹೇಳ್ತಾನೆ, ಕಾಲಃ ಕಲಯತಾಂ ಅಹಂ ಅಂತ. ಈ ಜಗತ್ತಿನಲ್ಲಿ ಅನಾದಿ ಅನಂತ ಕಾಲದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಹುಟ್ಟು ಸಾವು ಪೂರ್ವ ನಿಶ್ಚಿತ. ಇದನ್ನು ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇಲ್ಲಿ ಕಾಲ ಎನ್ನುವಂಥ ಪದಕ್ಕೆ ಲೆಕ್ಕ, ಮೃತ್ಯು, ಶಿವ, ದುರ್ಗೆ, ಕಾಲಾಗ್ನಿ ಇತ್ಯಾದಿ ಅನೇಕ ಅರ್ಥಗಳನ್ನು ಕೊಡುತ್ತದೆ. ಇವೆಲ್ಲದರಲ್ಲೂ ಕೂಡ ಭಗವಂತನ ವಿಶೇಷ ವಿಭೂತಿ ಅಡಗಿದೆ. ಭಗವಂತ ಕಾಲಃ ನಾಮಕನಾಗಿ ಕಾಲದಲ್ಲಿ ತುಂಬಿದ್ದಾನೆ. ಸೊ ಕಾಲ ಎನ್ನುವುದು ಕಲಾ ಎನ್ನುವಂಥ ಧಾತುವಿನಿಂದ ಬಂದಂಥ ಪದ. ಎಲ್ಲ ಗುಣಗಳನ್ನು ಎಲ್ಲ ಸಾಮರ್ಥ್ಯವನ್ನು ತನ್ನೊಳಗೆ ಕಲೆ ಹಾಕಿದವನು ಕಾಲಃ. ಭಗವಂತ ಸಮಸ್ತ ಸದ್ಗುಣಗಳಿಂದ ಪರಿಪೂರ್ಣರಾದಂಥ ತತ್ವ. ಈ ತತ್ವವನ್ನು ನಾವು ಅರಿಯದೆ ಅಹಂಕಾರಿಗಳಾದಾಗ ಅದೇ ತತ್ವ ಕಾಲಪುರುಷನಾಗಿ ನಮ್ಮ ಸಂಹಾರಕ್ಕೆ ಕಾರಣವಾಗುತ್ತೆ ಅಂತಂಬುದು ವಿಚಾರ ಹೇಳ್ತಾರೆ. ನಮ್ಮ ಉದ್ಧಾರ ಕೆಲವೊಮ್ಮೆ ಬದುಕಿನಲ್ಲಿದ್ದರೆ ಇನ್ನು ಕೆಲವೊಮ್ಮೆ ಸಾವಿನಲ್ಲಿರ್ತದೆ, ಕೆಲವೊಮ್ಮೆ ನಮ್ಮ ಮಾನದಲ್ಲಿ ಇರ್ತದೆ, ಇನ್ನು ಕೆಲವೊಮ್ಮೆ ನಮ್ಮ ಅವಮಾನದಲ್ಲಿರ್ತದೆ.
ಯಾಕೆಂದರೆ ಏನೋ ಅವಮಾನ, ಅದರಿಂದ ನಾವು ಅಲ್ಲಿಂದ ಟರ್ನ್ ಆಗಿ ಪಾಸಿಟಿವ್ ಕಡೆ ಬರುವಂಥದ್ದು ಉಂಟು. ಕೆಲವೊಮ್ಮೆ ನಮ್ಮ ಜ್ಞಾನದಲ್ಲಿ ನಮ್ಮ ಉದ್ಧಾರ ಇದ್ದರೆ, ಕೆಲವೊಮ್ಮೆ ಅಜ್ಞಾನದಲ್ಲೂ ನಮ್ಮ ಉದ್ಧಾರ ಇರ್ತದೆ. ಆದರೆ ನಮ್ಮ ಅಹಂಕಾರದಲ್ಲಿ ಎಂದೂ ಕೂಡ ನಮ್ಮ ಉದ್ಧಾರ ಇರುವುದಿಲ್ಲ. ಅಹಂಕಾರ ಯಾರು ಪಡ್ತಾರೋ ಅವನನ್ನೇ ಸುಟ್ಟು ಬಿಡ್ತದೆ ಅದು. ಯಾಕೆಂದರೆ ಅಹಂಕಾರ ಬಂದ ಮೇಲೆ ಬುದ್ಧಿ ಕೆಲಸ ಮಾಡಲ್ಲ. ಜಗತ್ತಿನಲ್ಲಿ ಅಹಂಕಾರ ಭರಿತ ಅಜ್ಞಾನ ತುಂಬಿದಾಗ ಭಗವಂತ ಕಾಲಪುರುಷನಾಗಿ ಬೆಳೆದು ನಿಲ್ತಾನೆ. ಕಾಲ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಕೂಡ ಉಂಟು, ಸಮಯ ಅಂತ. ಪ್ರತಿಯೊಂದು ಕ್ರಿಯೆ ಹಿಂದೆ ಕಾಲ ಸರ್ವಕಾರಣವಾಗಿರುತ್ತೆ. ಕಾಲನಿಯಾಮಕ ಭಗವಂತ ಕಾಲಹ. ಜ್ಞಾನಕಾರಕವಾದಂಥ ಅವತಾರಗಳಿಂದ, ಜ್ಞಾನಕಾರಕವಾದ ಅವತಾರಗಳೆಂದರೆ ವ್ಯಾಸ, ಕಪಿಲ, ದತ್ತಾತ್ರೇಯ, ನರನಾರಾಯಣ ರೂಪ ಇತ್ಯಾದಿಗಳೆಲ್ಲ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅಜ್ಞಾನಕ್ಕೆ ಕಾಲವಾದಂಥ ಭಗವಂತ ಬಲಕಾರಕ ಅವತಾರಗಳಿಂದ, ಅಂದರೆ ನರಸಿಂಹ, ವರಾಹ, ರಾಮ, ಪರಶುರಾಮ ಇತ್ಯಾದಿಗಳು ಅಹಂಕಾರಕ್ಕೆ ಕಾಲನಾದ. ಹೀಗೆ ಸರ್ವಗುಣಪೂರ್ಣ, ಸರ್ವ ಸಂಹಾರಕ ಹಾಗೂ ಕಾಲನಿಯಾಮಕ ಭಗವಂತ ಕಾಲಹ ಅಂತ ಹೇಳ್ತಾರೆ. ಸಂಹಾರ ಶಕ್ತಿಯಾಗಿ ತನ್ನ ವಿಭೂತಿಯನ್ನು ಹೇಳಿದಂಥ ಕೃಷ್ಣ ಮುಂದೆ ಪ್ರಾಣಿಗಳಲ್ಲಿ ಬಹಳ ಉಗ್ರ ಮತ್ತು ಬಲಿಷ್ಠವಾದಂಥ ಪ್ರಾಣಿಯಲ್ಲಿ ತನ್ನ ವಿಭೂತಿಯನ್ನು ಹೇಳ್ತಾನೆ. ಭೂಮಿಯಲ್ಲಿ ಹೆಚ್ಚು ಬಲಿಷ್ಠ ಮತ್ತು ದೊಡ್ಡ ಪ್ರಾಣಿ ಯಾವುದು? ಆನೆ. ಆದರೆ ಇಂತಹ ಆನೆಯನ್ನೂ ಕೂಡ ಸಂಹಾರ ಮಾಡಬಲ್ಲ ಕಾಡಿನ ರಾಜ ಮೃಗೇಂದ್ರ, ಅಂದರೆ ಸಿಂಹ ಅಂತ ಹೇಳ್ತಾನೆ ಕೃಷ್ಣ. ಮೃಗಗಳಲ್ಲೇ ಶ್ರೇಷ್ಠ ಮೃಗ ಎನ್ನಿಸಿಕೊಳ್ಳುವಂಥ ವಿಭೂತಿಯಾಗಿ ಭಗವಂತ ಸಿಂಹದಲ್ಲಿ ಕೂತಿದ್ದಾನೆ. ಇಲ್ಲಿ ಬರುವಂಥ ಭಗವಂತನ ನಾಮ ಮೃಗೇಂದ್ರ. ಭಗವಂತನ ಸಾಧನೆಯಲ್ಲಿ ನಿಂತವರಿಗೆ ಮಾರ್ಗದರ್ಶಕನಾಗಿ ನಿಲ್ಲುವಂಥ ಸರ್ವಶ್ರೇಷ್ಠ ಭಗವಂತ ಮೃಗೇಂದ್ರ. ಪ್ರಾಣಿಗಳ ನಂತರ ಪಕ್ಷಿಗಳಲ್ಲಿ ಭಗವಂತನ ವಿಭೂತಿ ಹೇಳ್ತಾರೆ. ಪಕ್ಷಿಗಳಲ್ಲಿ ಅತ್ಯಂತ ಶ್ರೇಷ್ಠ ಪಕ್ಷಿ ಗರುಡ ಪಕ್ಷಿ. ಹೊಟ್ಟೆ ಭಾಗ ಬೆಳ್ಳಗಿರುವಂಥ ಹದ್ದಿನ ಜಾತಿಯ ಪಕ್ಷಿ ಗರುಡ. ಭಗವಂತನ ವಾಹನ ಗರುಡ. ಆತ ವಿನುತೆಯ ಮಗನಾಗಿದ್ದಾನೆ, ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಈತನನ್ನ ವೈನತೆಯ ಅಂತ ಕೂಡ ಕರೀತಾರೆ. ತನಗೆ ಶರಣಾಗುವಂಥ ಭಕ್ತರಿಗೆ ಆಸರೆಯಾಗಿ ವೈನತೆಯ ಎನ್ನಿಸಿ ಭಗವಂತ ಗರುಡನಲ್ಲಿ ನೆಲೆಸಿದ್ದಾನೆ. ಭಗವಂತನನ್ನ ತನ್ನ ಹೆಗಲ ಮೇಲೆ ಹೊತ್ತು ಓಡಾಡುವಂಥ ಗರುಡ ಭಗವಂತನಿಗೆ ವಿಶೇಷವಾದಂಥ ವಿಭೂತಿ ಅಂತ ಹೇಳ್ತಾರೆ. ಮತ್ತೆ ಪವನಃ ಪವತಾಂ ಅಸ್ಮಿ ರಾಮಃ ಶಸ್ತ್ರಭೃತಾಂ ಅಹಂ ಜುಷಾಣಾಂ ಮಕರಃ ಚ ಅಸ್ಮಿ ಸ್ತೋತ್ರಾನಾಂ ಅಸ್ಮಿ ಜಾಹ್ನವಿ ಅಂತ ಹೇಳ್ತಾರೆ. ಮುಂದುವರೆದಂಥ ಕೃಷ್ಣ ಹೇಳ್ತಾನೆ, ಪವನಃ ಪವತಾಂ ಅಸ್ಮಿ. ಪವನ ಅಂತಂದರೆ ಅದಕ್ಕೆ ಪ್ರಸಿದ್ಧವಾದ ಅರ್ಥ ಗಾಳಿ ಅಥವಾ ವಾಯುದೇವರು ಅಂತ ಅರ್ಥ. ಆಕಾಶದಲ್ಲಿ ಸಂಚರಿಸುವಂಥ ಶಕ್ತಿಗಳಲ್ಲೇ ದೊಡ್ಡ ವಿಭೂತಿ ವಾಯು. ನಮ್ಮ ಜೀವನವನ್ನು ನಿಯಂತ್ರಿಸುವಂಥ ವಾಯುದೇವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಭಗವಂತ. ಪವನ ಪವತೆ ಇತಿ ಪವನಃ ಅಂದರೆ ನಿರಂತರ ಚಲಿಸುವಂಥದ್ದು. ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವಂಥ ಭಗವಂತ ಆಯಾ ವಸ್ತುವಿನಲ್ಲಿ ಆಯಾ ರೂಪದಲ್ಲಿದ್ದು ನಿರಂತರ ಚಲನೆ ಕೊಡ್ತಾ ಇರ್ತಾನೆ. ನಮ್ಮ ದೇಹದಲ್ಲಿ ಆತನ ಚಲನೆ ನಿಂತು ಹೋಯ್ತು ಅಂದ್ಕೊಳ್ಳಿ, ಏನಾಗುತ್ತೆ? ನಾವು ಶವ ಹೆಣ ಆಗ್ತೇವೆ. ಉಪನಿಷತ್ತಿನಲ್ಲಿ ಭಗವಂತನಂತ ವನಃ ಅಂತ ಹೇಳಿದ್ದಾರೆ. ಅವನು ಪ ಪ್ಲಸ್ ವನಃ. ಪ ಅಂತಂದ್ರೆ ಏನು? ಪಾಲನೆ ಮಾಡುವುದು ಅಂತ. ನಮ್ಮನ್ನು ಹಾಗೂ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಪಾಲಿಸುವಂಥ ಶಕ್ತಿ. ವನಃ ಅಂತಂದರೆ ಎಲ್ಲರೂ ಭಜಿಸಬೇಕಾದ, ಪ್ರೀತಿಯಿಂದ ಉಪಾಸನೆ ಮಾಡತಕ್ಕಂಥ, ಎಲ್ಲರೂ ಆಶ್ರಯಿಸಬೇಕಾದಂಥ ವಸ್ತು ವನಃ ಅಂತ ಹೇಳ್ತಾರೆ. ಸಹಸ್ರ ರೂಪನಾಗಿ ಸಹಸ್ರ ಜೀವರಲ್ಲಿ ನೆಲೆಸಿ ನಿರಂತರ ಪಾಲಿಸುವ ಭಗವಂತ ಪವನಃ ಅಂತಂಬ ನಾಮಕನಾಗಿದ್ದಾನೆ. ಆಮೇಲೆ ಆಯುಧಗಳಲ್ಲಿ ಹಿಡಿದು ಹೋರಾಡಬಲ್ಲಂಥ ವೀರರಲ್ಲಿ ರಾಮನಾನು ಅಂತ ಹೇಳ್ತಾನೆ. ಅಂತ ತನ್ನ ಸ್ವರೂಪ ವಿಭೂತಿಯನ್ನು ವಿವರಿಸ್ತಾನೆ ಕೃಷ್ಣ. ಇಲ್ಲಿ ರಾಮನು ಆಯುಧವನ್ನು ಹಿಡಿದಿದ್ದಾನೆ, ಪರಶುರಾಮನು ಆಯುಧವನ್ನು ಹಿಡಿದಿದ್ದಾನೆ. ಇದೆರಡನ್ನೂ ಉಲ್ಲೇಖಿಸ್ತಾರೆ. ಪರಶುರಾಮನ ಬಗ್ಗೆ ನಮಗೆ ಹಿಂದೆ ಎಲ್ಲ ಹೇಳ್ಕೊಂಡಿದ್ದಾಯಿತು.
ಭಗವಂತನ ಇತರ ಎಲ್ಲ ಅವತಾರಕ್ಕಿಂತ ರಾಮಾವತಾರದಲ್ಲಿ ಆತ ಕೋದಂಡಪಾಣಿಯಾಗಿ ಶಸ್ತ್ರದ ಪೂರ್ಣ ಬಳಕೆ ಮಾಡಿ ಶತ್ರು ನಿಗ್ರಹ ಮಾಡಿದ. ರಾಮ ಎನ್ನುವಂಥ ನಾಮಕ್ಕೆ ಶಾಸ್ತ್ರದಲ್ಲಿ ಅನೇಕ ಅರ್ಥಗಳು ಕಾಣಬಹುದು. ರಾ ಪ್ಲಸ್ ಅಮಹ ಅಂದರೆ ಅಪರಿಮಿತವಾದಂಥ ಆನಂದ ಸ್ವರೂಪ ಹಾಗೂ ಎಲ್ಲರಿಗೂ ಆನಂದವನ್ನು ಹಂಚುವನು ಅಂತ ಅರ್ಥ. ಭಗವಂತನ ಈ ಗುಣ ರಾಮಾವತಾರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ. ರಾಮಾವತಾರದಲ್ಲಿ ಭಗವಂತ ಇಲ್ಲಿಯೂ ಕೂಡ ಇನ್ನೊಬ್ಬರಿಗೆ ನೋವಾಗುವಂತೆ ನಡ್ಕೊಂಡಿಲ್ಲ. ಅದನ್ನು ವರ್ಣನೆ ಮಾಡಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ರಾಮನಿಗೊಂದು ಗುಣ ಇತ್ತಂತೆ, ಪೂರ್ವಭಾಷಿ ಪ್ರಿಯಂವದ ಅಂತ. ನಾವು ಎಲ್ಲರ ಫಂಕ್ಷನಿಗೆ ಹೋದಾಗ ಎಲ್ಲರೂ ಮಾತಾಡ್ತೇವಲ್ಲ ಸಾಮಾನ್ಯವಾಗಿ, ಫಸ್ಟ್ ಅವ್ರು ಮಾತಾಡಿಸ್ಲಿ ಆಮೇಲೆ ನಾನು ಮಾತಾಡೋಣ, ನಾನ್ಯಾಕೆ ಫಸ್ಟ್ ಮಾತಾಡಿಸ್ಬೇಕು ಅಂತ ಇರ್ತೀವಿ. ಅವ್ರು ಮಾತಾಡಿದ್ರೆ ಆಮೇಲೆ ನಾವು ಮಾತಾಡ್ತೇವೆ. ಇದೊಂದು ಥರ ದೊಡ್ಡಸ್ತಿಗೆ ಥರ. ಮತ್ತು ಮಾತಾಡೋ ಕಾಲಕ್ಕೆ ಕೂಡ ನಮಗೆ ಇಷ್ಟವಾದವರಾದರೆ ಪರವಾಗಿಲ್ಲ, ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ನಾವು ಮಾತಾಡುವಂಥದ್ದೇ ಬೇರೆ ಆಗ್ತದೆ. ಆದರೆ ರಾಮ ಎಲ್ಲಿ ಕೂಡ ಎಂಥ ಸಂದರ್ಭದಲ್ಲೂ ಅವನು ತುಂಬ ಕೀಳುಮಟ್ಟಾದಂಥ ಯಾರಾದರೂ ನೋಡಬೇಕು ಅಂತ ಬಂದರೂ ಕೂಡ ಪೂರ್ವಭಾಷಿ ಪ್ರಿಯಂವದ, ಮೊದಲು ರಾಮನೇ ಮಾತಾಡ್ತಿದ್ದಂತೆ, ಏನು ಹೇಗಿದೆ ಚೆನ್ನಾಗಿದೆಯಾ ಅಂತ. ಪೂರ್ವಭಾಷಿ ಪ್ರಿಯಂವದ, ಅದು ಹೇಗೆ ಮಾತಾಡ್ತಿದ್ದ, ತುಂಬ ಪ್ರಿಯವಾಗಿ ಮಾತಾಡ್ತಿದ್ದ. ಎಂದೂ ಕೂಡ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡಲಿಲ್ಲ. ಮಾತಿನಲ್ಲೇ ಅಷ್ಟು ಕ್ಲಾರಿಟಿ ಇತ್ತು ಅದಕ್ಕೆ. ತನ್ನನ್ನು ಕಾಡಿಗೆ ಕಳಿಸುವಂಥ ಕಾರಣಕರ್ತೆಯಾದಂಥ ಕೈಕೇಯಿಯ ಮೇಲೆ ಕೂಡ ಎಲ್ಲೂ ಕೂಡ ಕೋಪಗೊಂಡಿಲ್ಲ. ಎಲ್ಲರೂ ಕೋಪಗೊಂಡಿದ್ರು, ಆದರೆ ರಾಮಚಂದ್ರ ಮತ್ತು ಒಮ್ಮೆಯೂ ಕೂಡ ಕೆಟ್ಟ ಮಾತಾಡಿಲ್ಲ. ಬದಲಿಗೆ ನನ್ನಿಂದೇನಾದರೂ ಅಪರಾಧವಾದರೆ ಕ್ಷಮಿಸು ಅಂತ ಹೇಳಿ ಸಂತೋಷದಿಂದ ಕಾಡಿಗೆ ಹೊರಟು ಹೋದಂಥ ಅವತಾರ. ಹೀಗೆ ಇನ್ನೊಬ್ಬರ ಸಂತೋಷಕ್ಕಾಗಿ ತ್ಯಾಗ ಮಾಡಿ ತೋರಿಸುವಂಥ ಅಪೂರ್ವದ ಅವತಾರ ರಾಮಾವತಾರ. ಸತ್ಯವನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಎಲ್ಲ ಗುಣಗಳನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ನೋಡ್ತಿದ್ದ ಅವತಾರ ರಾಮ. ಅದರ ಡೆಫಿನಿಷನ್ ಏನು ಅಂತ ತಿಳಿಸಿಕೊಟ್ಟಂತ ಅವತಾರ ಕೃಷ್ಣ. ಅಸಲು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿಕೊಟ್ಟವನು ಕೃಷ್ಣ. ಯಾಕಂದ್ರೆ ರಾಮಾವತಾರದಲ್ಲಿ ನಡ್ಕೊಂಡಷ್ಟೇ, ಯಾರಿಗೂ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಆದರೆ ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಈ ಪ್ರಮಾಣಗಳನ್ನೆಲ್ಲ ಕೂಡ ನಮಗೆ ಭಗವದ್ಗೀತೆಗಳಲ್ಲಿ ಕೊಟ್ಟಂಥವನೇ ಕೃಷ್ಣ. ಇಲ್ಲಿ ಹೇಳ್ತಾರೆ, ರಮೆಯ ಅರಸನಾದಂಥ ಸೀತಾಪತಿ ಭಗವಂತ ಈ ಅವತಾರದಲ್ಲಿ ಗಂಡು ಹೆಣ್ಣಿನ ನಡುವೆ ದಾಂಪತ್ಯ ಜೀವನ ಹೇಗಿರಬೇಕು, ಅಣ್ಣ ತಮ್ಮಂದಿರ ಪ್ರೀತಿ ಹೇಗಿರಬೇಕು, ತಂದೆ ಮಕ್ಕಳಂಥ ಬಾಂಧವ್ಯ ಹೇಗಿರಬೇಕು ಎನ್ನುವುದನ್ನು ಸ್ವಯಂ ತೋರಿಸಿಕೊಟ್ಟಿದ್ದಾನೆ ರಾಮ. ಇದು ಜಗತ್ತಿನ ಆನಂದ ಕೊಟ್ಟಂಥ ಭಗವಂತ, ಅಮಿತಾನಂದ ಸ್ವರೂಪವಾದಂಥ ವಿಭೂತಿ. ಇದು ರಾಮಾವತಾರ. ಇದು ಕೃಷ್ಣ ಉಲ್ಲೇಖ ಮಾಡ್ತಾನೆ, ರಾಮನಲ್ಲಿ ನಾನೇ ಇದ್ದೇನೆ ಅಂತೇಳಿ. ಆಮೇಲೆ ನೀರಿನಲ್ಲಿರುವಂಥ ಮೀನುಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂಥ ಮತ್ತು ಅತ್ಯಂತ ದೊಡ್ಡ ಆಕಾರವುಳ್ಳದಾದಂಥದ್ದು ಯಾವುದಂದ್ರೆ ತಿಮಿಂಗಿಲ ಅಂತ ಅರ್ಥ. ತಿಮಿ ಅಂತಂದರೆ ಒಂದು ಸರ್ಪ ಜಾತಿ, ಗಿಲ ಅಂತಂದರೆ ಆ ಸಣ್ಣ ಸರ್ಪಗಳನ್ನೇ ತಿನ್ನುವುದನ್ನು ತಿಮಿಂಗಿಲ ಅಂತಾರೆ. ಇನ್ನು ಅದರಲ್ಲಿ ತಿಮಿಂಗಿಲ ಬಹಳ ಇದೆ. ಗಿಲ ಅಂದರೆ ನುಂಗುವುದು. ತಿಮಿ ಅಂತಂದರೆ ಸಣ್ಣ ಒಂದು ಮೀನಿನ ಜಾತಿಯ ಯಾವುದಿರ್ತದೆ ಅದನ್ನು ನುಂಗುವಂಥದ್ದು ತಿಮಿಂಗಿಲ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ ಜುಷಾಣಾಂ ಮಕರಶ್ಚಾಸ್ಮಿ ಅಂತ. ಇಲ್ಲಿ ಮಕರ ಅಂತಂದರೆ ತಿಮಿಂಗಿಲ. ಭಗವಂತ ಮಕರ ಶಬ್ದವಾಚ್ಯನಾಗಿ ತಿಮಿಂಗಿಲನಲ್ಲಿ ವಿಶೇಷ ವಿಭೂತಿಯಾಗಿ ಅದಕ್ಕೆ ಆ ಶಕ್ತಿಯನ್ನು ಕೊಟ್ಟು ತಿಳಿವನ್ನು ಕೊಡುವಂಥ ಭಗವಂತ ಮಕರಹ. ಮ ಅಂದರೆ ತಿಳಿವು, ಕರ ಅಂದರೆ ಕೊಡುವುದು. ಆ ಥರ ಮಕರ ಅಂತಂದರೆ ಭಗವಂತ ತಿಳಿವನ್ನು ಕೊಡ್ತಾನೆ ಅಂತ ಎಂಬುದನ್ನು ಇಲ್ಲಿ ವಿಭೂತಿಯಾಗಿ ಹೇಳ್ತಾರೆ. ತಿಮಿಂಗಳ ನಂತರ ನದಿಗಳಲ್ಲಿ ಗಂಗೆ ನಾನು ಅಂತ ಹೇಳ್ತಾನೆ. ನದಿಗಳಲ್ಲಿ ಶ್ರೇಷ್ಠ ಗಂಗೆ. ಈ ನದಿ ನೀರಿನ ಸಾಟಿಯಾದಂಥ ಔಷಧ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಗಂಗೆಯಲ್ಲಿ ಒಂದು ಸಲ ಮಿಂದರೆ ನಾವು ನಮ್ಮ ಮನಃಶುದ್ಧಿ ಮಾಡಿಕೊಳ್ಬೋದು. ಅಲ್ಲಿರುವಂಥ ಯಾವುದೇ ಕೂಡ ನಮಗೆ ಅಂಟೋದಿಲ್ಲ. ಅದನ್ನು ಪ್ರಿಸರ್ವ್ ಮಾಡಿಟ್ರೆ ಆ ನೀರು ಕೆಡೋದಿಲ್ಲ. ಗಂಗೆಗೆ ಈ ಮಹಾಶಕ್ತಿಯನ್ನು ಕೊಟ್ಟ ಭಗವಂತನ ವಿಭೂತಿ ನಾಮ ಜಾಹ್ನವಿ. ಜಹ್ನು ಅಂತಂದರೆ ತೊರೆಯುವುದು ಅಂತ ಅರ್ಥ. ಕ್ಷುದ್ರವಾದಂಥ ಭೌತಿಕ ಬಯಕೆಗಳನ್ನು ತೊರೆದು ಭಗವಂತನ ಮಾರ್ಗದಲ್ಲಿ ಸಾಗುವವರ ರಕ್ಷಣೆ ಮಾಡುವಂಥ ಭಗವಂತ ಜಾಹ್ನವಿ. ಇದು ಭಗವಂತನ ಸ್ತ್ರೀ ರೂಪ, ಇದಕ್ಕೆ ಪ್ರತೀಕ ನಾಮ. ತಾಯಿಯಂತೆ ಸಲಹುವಂಥ ಭಗವಂತನನ್ನು
ಸ್ತ್ರೀ ರೂಪದಲ್ಲಿ ಕೂಡ ಉಪಾಸನೆ ಮಾಡ್ತಾರೆ. ಜಾಹ್ನವಿ ಭಗವಂತನ ಸ್ತ್ರೀ ರೂಪವಾದಂಥ ನಾಮ ಅಂತ ಹೇಳ್ತಾರೆ. ಮತ್ತೆ ಸರ್ಗಾಣಾಂ ಆದಿಹಿ ಅಂತಃ ಚ ಮಧ್ಯಂ ಚ ಏವ ಅಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ ಅಂತ ಹೇಳ್ತಾನೆ. ಅಂದರೆ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ವಿಭೂತಿ ಅಡಗಿದೆ. ನಮಗೆ ಮೇಲ್ನೋಟಕ್ಕೆ ವ್ಯಕ್ತ ಅಂತ ಕಾಣುವಂಥ ವಸ್ತುವಿನಲ್ಲೂ ಕೂಡ ಇನ್ನೊಂದು ವಸ್ತುವಿನಲ್ಲಿರದಂಥ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತೆ. ಆದ್ದರಿಂದ ಒಂದು ಹುಲ್ಲುಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲದರಲ್ಲೂ ಭಗವಂತನ ವಿಭೂತಿ ಇದೆ. ಇಲ್ಲಿ ಕೃಷ್ಣ ಕೇವಲ ಆ ಗುಂಪಿನಲ್ಲಿ ವಿಶಿಷ್ಟ ವಿಭೂತಿಯನ್ನು ಮಾತ್ರ ಹೇಳ್ತಾ ಇದ್ದಾನಷ್ಟೆ. ಜೀವ ಹುಟ್ಟುವುದಕ್ಕೆ ಮೊದಲಿದ್ದವನು, ಜೀವದ ಅರಿವಿಗೆ ಕಾರಣನಾದವನು, ಕೊನೆಗೆ ಸಂಹಾರ ಶಕ್ತಿಯಾಗಿ ನಿಲ್ಲುವಂಥವನು ಆ ಭಗವಂತನೇ. ಹೀಗೆ ಹುಟ್ಟುವಾಗ, ಇರುವಾಗ ಮತ್ತು ಅಂಥದಲ್ಲೂ ನಾನಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಈ ವಿಷಯ ಜ್ಞಾನಾರ್ಜನ ಮಾಡಿದಂಥ ಸಾತ್ವಿಕನಾದಂಥ ನಿನಗೆ ತಿಳಿಯದೇ ಇದೆ ಎನ್ನುವಂಥ ಅರ್ಥದಲ್ಲಿ ಪಾರ್ಥ ನಂತ ಅರ್ಜುನ ಅಂತ ವಿಶೇಷವಾಗಿ ಸಂಬೋಧಿಸಿದ್ದಾನೆ. ಆಮೇಲೆ ಅರಿವುಗಳಲ್ಲಿ ಅಧ್ಯಾತ್ಮದ ಅರಿವು ನಾನು ಅಂತ ಹೇಳ್ತಾನೆ. ಭಗವಂತನನ್ನು ಸ್ಪರ್ಶ ಮಾಡುವಂಥ ಅಧ್ಯಾತ್ಮ ವಿದ್ಯೆಯಲ್ಲಿ ಪರಮಾತ್ಮ ತುಂಬಿದ್ದಾನೆ. ಎಲ್ಲ ಆತ್ಮಗಳಿಗೆ ಹಿರಿಯಾದಂಥ ಭಗವಂತ ಅಧಿಕ ಆತ್ಮ, ಅಧ್ಯಾತ್ಮ ವಿದ್ಯೆಯನ್ನು ಪಡಿಬೇಕಾದ್ರೆ ನಾವು ಇನ್ನೊಬ್ಬರೊಂದಿಗೆ ಸಂವಾದ ಮಾಡಬೇಕಲ್ಲ. ಇದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಬೋದು. ಜ್ಞಾನದಾಹವನ್ನು ಇಂಗಿಸಿಕೊಳ್ಳುವುದಕ್ಕಾಗಿ ಮಾಡುವಂಥ ಶಾಸ್ತ್ರೀಯ ಚರ್ಚೆ. ಇಂತಹ ಚರ್ಚೆಯಲ್ಲಿ ವಾದ ಶಬ್ದವಾಚ್ಯನಾಗಿ ಭಗವಂತನಿರ್ತಾನೆ. ಎಲ್ಲ ನಾಮಗಳಿಂದ ವಾಚ್ಯನಾದಂಥ ಭಗವಂತನ ವಾದ ಅಂತ ಹೇಳ್ತಾರೆ. ಸೊ ಈ ವಾದ ಸಂವಾದ ಅಂತಂಬೋದು ವಿಶೇಷವಾಗಿ ನಾವು ಶಾಸ್ತ್ರ ಚರ್ಚೆಗಳಲ್ಲಿ ಬಳಸ್ತೇವೆ ನಾವು. ಆದರೆ ಇದು ಒಂದು ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ನಡೆಯುವಂಥದ್ದು. ಬಟ್ ಈಗ ಇಲ್ಲ ಅದು. ಇದರಲ್ಲಿ 3 ಥರ ಇವೆ: ವಾದ, ಜಲ್ಪ, ವಿತಂಡವಾದ ಅಂತ. ಸಂವಾದ ಅಂತಂದರೆ ವ್ಯಕ್ತಿಗಳು ಬೇಕಾಗಿಲ್ಲ, ಅದರ ಹಿಂದಿರುವಂಥ ಯಾರು ಹೇಳಿದ್ದಾರೆ ಅದಕ್ಕೆ ಪ್ರಮ ಬೇಕಾಗಿಲ್ಲ. ಆ ವಾದ, ಅವೇನು ವಿಷಯ ಇದೆ ಆ ವಿಷಯದನ್ನು ತತ್ವವನ್ನು ಆಳವಾಗಿ ಹುಡುಕ್ತಾ ಹೋಗ್ತಾರೆ. ಪರಸ್ಪರ ಏನಾದರೂ ವಿಷಯ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅವ್ರು ಹೀಗೆ ಅಂತಾರೆ, ಇದು ಹೀಗೆ ಅಂತಾರೆ, ಒಬ್ಬರನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇದೊಂದು ಒಳ್ಳೆ 100% ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ನಡೆಯೋದು. ಇಲ್ಲಿ ಜಗಳ ಆ ಥರ ಯಾವುದೂ ಇರೋದಿಲ್ಲ. ಮನಸ್ಸಿನ ಸ್ಟ್ರೆಸ್ ಆಗಲಿ, ನಾನು ಕಡಿಮೆ ಅವನು ಜಾಸ್ತಿ, ಈ ಥರ ಯಾವುದೂ ಇರಲ್ಲ. ಇದನ್ನು ನಡೆಯೋದನ್ನು ವಾದ ಅಥವಾ ಸಂವಾದ ಅಂತ ಕರೀತಾರೆ. ಇದರಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾರೆ. ನೆಕ್ಸ್ಟ್ 2ನೇದು ಜಲ್ಪ ಅಂತಾರೆ. ಜಲ್ಪ ಅಂತಂದರೆ ನಾನು ಹೇಳಿದ್ದೆ ಕರೆಕ್ಟು ಅಂತ ಪ್ರೂವ್ ಮಾಡಿಕೊಳ್ಳೋದು. ನಾನು ಏನು ಕಲ್ತಿದ್ದೇನೆ, ನಾನು ಏನು ತತ್ವವನ್ನು ಮಾಡಿ ಬಂದಿದ್ದೇನೆ, ಓದಿ ಬಂದಿದ್ದೇನೆ, ನಂಬಿ ಬಂದಿದ್ದೇನೆ, ಅಥವಾ ನನಗೆ ನನ್ನ ತತ್ವಕ್ಕೆ ಮೂಲಕ್ಕೆ ಗುರುಗಳಾರು, ಅದು ನಮ್ಮ ವಂಶ ಏನು, ಅದೇನಿದೆ ಅದೇ ಕರೆಕ್ಟ್ ಅಂತ ಫೋಕಸ್ ಮಾಡ್ತಾ ಹೋಗ್ತೇವೆ. ಆದರೆ ಒಳಗೆ ತತ್ವ ಹೋಗೋಲ್ಲ, ತತ್ವದ ಚರ್ಚೆ ಇರೋದಿಲ್ಲ. ಆದರೆ ನಾವು ಅದು ಯಾರು ಕೊಟ್ಟವರು ಅಂತ ಅವರ ಮೇಲೆ ಹೋಗ್ತೇವೆ ಪ್ರಮಾಣ. ನಾವು ಶಂಕರೈಟ್ಸ್ ಆಗಿರ್ಬೋದು, ದ್ವೈತ ಮಧ್ವಾಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬಂದಿರ್ಬೋದು, ರಾಮಾನುಜಾಚಾರ್ಯ ಪರಂಪರೆಯಲ್ಲಿ ಬಂದಿರ್ಬೋದು. ಅವರು ಏನು ಕೊಟ್ಟಿದ್ದಾರೆ ವಿಷಯ, ಆ ವಿಷಯದ ಮೇಲೆ ನಾವು ಚರ್ಚೆ ಮಾಡಲ್ಲ, ಅವರ ಮೇಲೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ, ಇದು ಕರೆಕ್ಟ್, ಅವ್ರು ಹಾಗೆ ಹೇಳಿದ್ದಾರೆ ಸರಿ, ಅದನ್ನು ನಾವು ಅಂತರಾರ್ಥ ಅರ್ಥ ಮಾಡಿಕೊಳ್ಬೇಕಲ್ಲ. ವ್ಯಕ್ತಿಗಳ ಹೆಸರು ಬರೋದಿಲ್ಲ. ವ್ಯಕ್ತಿಗಳ ಹೆಸರು ಬರದೆ ತತ್ವವನ್ನು ಆಳವಾಗಿ ಚಿಂತನೆ ಮಾಡೋಂಗಿದ್ರೆ ಅದನ್ನು ಸಂವಾದ ಅಂತ ಅರ್ಥೇವೆ. ಅಲ್ಲಿ ತತ್ವಾರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ಹೆಸರುಗಳು ಬಂತಂತ ಅಂದ್ಕೊಳ್ಳಿ, ಅಲ್ಲೇನಾಗುತ್ತೆ, ನಮ್ಮದೇ ಶ್ರೇಷ್ಠ ಅಂತ ಬಂದ್ಬಿಡ್ತದೆ. ಯಾಕಂದರೆ ನಮ್ಮ ಗುರುಗಳು ಅಷ್ಟು ಕಡಿಮೆಯ, ನಮ್ಮ ಗುರುಗಳೇ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಇಲ್ಲಿ ಗುರುಗಳನ್ನು ವೈಟೇಜ್ ಮಾಡೋದಲ್ಲ, ತತ್ವ ನನಗೆ ಎಷ್ಟು ಆ ತತ್ವ ಅರ್ಥ ಆಗಿದೆ ಅದನ್ನು ವೈಟೇಜ್ ಮಾಡೋದು. ಇದು ಎಲ್ಲ ಹೊರಟೋಗುತ್ತೆ ಗಾಳಿಗೆ. ಇಲ್ಲಿ ಸಂವಾದ ಮಾಡ್ತಾ ಇದ್ದೇವೆ ಅಂತಂದ್ರೆ ನನಗೆಷ್ಟು ಜ್ಞಾನ ಇದೆ ಅದನ್ನು ಟೆಸ್ಟ್ ಮಾಡಿಕೊಳ್ಳೋದಲ್ಲ, ನನ್ನ ವಂಶವನ್ನು ಟೆಸ್ಟ್ ಮಾಡೋದ ರೀತಿ ಆಗೋಗ್ಬಿಡ್ತದೆ. ಇದನ್ನು ಜಲ್ಪ ಅಂತಾರೆ. ಆಮೇಲೆ 3ನೇದು ವಿತಂಡವಾದ. ಇದು ಇನ್ನೂ ಹೇಯ. ಯಾವಾಗ ನಮ್ಮದು ಸರಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಕಷ್ಟವಾಗುತ್ತೋ ಅಥವಾ ನಮಗೆ ಅದಕ್ಕೆ ಬೇಕಾದಂಥ ಜ್ಞಾನ ಇರುವುದಿಲ್ಲವೋ ಆವಾಗ ಏನು ಮಾಡ್ತೇವೆ, ಇನ್ನೊಬ್ಬರ ಹತ್ರ ಇರುವಂಥ ನೆಗೆಟಿವ್ಸ್ನ ಫೋಕಸ್ ಮಾಡ್ತೇವೆ, ಅವನ ಎತ್ತಿ ತೋರಿಸ್ತೇವೆ. ನಿಂದ್ರಲ್ಲಿ ಮಿಸ್ಟೇಕ್ ಇದೆ ನೋಡು,
ನಿಮ್ಮ ತತ್ವದಲ್ಲಿ ಮಿಸ್ಟೇಕ್ ಇದೆ ಅಂತ ಇನ್ನೊಬ್ಬರ ತಪ್ಪುಗಳನ್ನು ಕಂಡುಹಿಡ್ತಾ ಹೋಗ್ತೇವೆ. ಇನ್ನೊಬ್ಬರ ತಪ್ಪುಗಳು ಕಂಡುಹಿಡಿಯೋದ್ರಿಂದ ನನ್ನ ವಾದ ಬಲ ಆಗ್ತದೆ, ನನ್ನ ಸಿದ್ಧಾಂತ ಕರೆಕ್ಟ್ ಆಗತ್ತೆ ಅಂತ ನಂಬುವಂಥ ಸ್ಥಿತಿ, ಇದನ್ನು ವಿತಂಡವಾದ ಅಂತೇವೆ. ಇದರಿಂದ ಜಗಳಗಳು ಜಾಸ್ತಿ ಆಗ್ತವೆ, ಒಬ್ಬರನ್ನೊಬ್ಬರು ಸಪ್ರೇಟ್ ಆಗಿಬಿಡ್ತೇವೆ, ಎಲ್ಲ ವರ್ಗಗಳಾಗಿ ಬಿಟ್ಟು ಹೋಗ್ತವೆ. ಇವತ್ತು ನಮ್ಮ ಸಮುದಾಯಗಳು ಎಲ್ಲ ಯಾವ ಜಾತಿ ತಗೊಂಡ್ರು, ಯಾವ ಮತ ತಗೊಂಡ್ರು ಆಗಿರೋದಿದೆ, ಎಲ್ಲ ಸಪ್ರೇಟ್ ಆಗ್ತೇವೆ. ವಾದ ಸಂವಾದ ಅಂತಂಬೋದು ಇಬ್ಬರು ಮನುಷ್ಯರನ್ನ, ಎರಡು ತತ್ವಗಳನ್ನ, ಎರಡು ವರ್ಗಗಳನ್ನ ಒಂದು ಮಾಡುತ್ತದೆ. ಯಾಕೆಂದ್ರೆ ಭಗವಂತನ ವಿಶೇಷ ವಿಭೂತಿ ಇರೋದ್ರಿಂದ. ಅದೇ ವಿತಂಡವಾದಕ್ಕೆ ಹೋಯ್ತು ಅಂದ್ಕೊಳ್ಳಿ, ಚೆನ್ನಾಗಿದ್ದಂಥ ಮಿತ್ರರು ಕೂಡ ತಮ್ಮ ತತ್ವಗಳ ಬಗ್ಗೆ ಬಿಟ್ಟು ಹೋಗ್ತಾರೆ. ಸರಿಯಾದಂಥ ಅರಿವು ಇಲ್ಲದೆ ಅವನಲ್ಲಿ ಇವನು ತಪ್ಪು ಹಿಡಿದ, ಇವನಲ್ಲಿ ಅವನು ತಪ್ಪು ಹಿಡಿತಾನೆ. ಆದರೆ ಇದು ತಪ್ಪು ಹಿಡಿಯೋದ್ರಿಂದ ಏನಾಗತ್ತೆ, ವಾದ ಕರೆಕ್ಟು ತಪ್ಪು ಅಂತ ನಮಗೆ ಅನ್ಸುತ್ತೆ, ಆದರೆ ನನಗೆಷ್ಟು ಅರಿವಿದೆಯೋ ನಮಗೆ ಗೊತ್ತಿರಲ್ಲ. ಆದರೆ ಆ ಸಿದ್ಧಾಂತಕ್ಕೇನೂ ನಷ್ಟ ಇಲ್ಲ. ಆದರೆ ಕಾಲಕ್ರಮದಲ್ಲಿ ಏನಾಗುತ್ತೆ, ನಾವು ಮಾಡಿಕೊಂಡಂಥ ಸಿದ್ಧಾಂತಗಳನ್ನೇ ಮುಂದಿನ ಪೀಳಿಗೆಗೆ ಅದನ್ನೇ ಹೇರ್ತೇವೆ. ಹಾಗಾಗಿ ಅವರು ತಪ್ಪು ಹಾದಿಯಲ್ಲೇ ಹೋಗುವಂಥ ಸಾಧ್ಯತೆ ಇದೆ. ನಿಜವಾದ ವಾದ ಸಂವಾದಗಳು ತತ್ವದ ಮೇಲೆ ನಡೆದಾಗ ಅದು ಸಂವಾದ ಆಗ್ತದೆ. ಅದರಲ್ಲಿ ವಾದಃ ನಾಮಕನಾದ, ವಾದಃ ಶಬ್ದವಾಚನಾಗಿ ಭಗವಂತ ತಾನೇ ಕೂತಿದ್ದಾನೆ ಅಂತಂಬುದು ಕೃಷ್ಣನ ಇಲ್ಲಿ ಮಾತು. ಮತ್ತೆ ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಮಾಸಿಕಸ್ಯ ಚ ಅಹಮೇ ವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋಮುಖ. ಅಂದರೆ ಹಿಂದೆ ಶಬ್ದಗಳಲ್ಲಿ ಓಂಕಾರವನ್ನು ಹೇಳಿದಂಥ ಕೃಷ್ಣ ಇಲ್ಲಿ ಅಕ್ಷರದಲ್ಲಿ ತನ್ನ ವಿಭೂತಿಯನ್ನು ಹೇಳ್ತಾನೆ ಕೃಷ್ಣ. ಅಕ್ಷರಾಣಾಂ ಅಕಾರೋಸ್ಮಿ, ಆ ಪೂರ್ತಿಯಾಗಿ ಭಗವಂತನ ಎಲ್ಲ ಗುಣಗಳನ್ನು ಹೇಳುವಂಥ ವಿಶಿಷ್ಟ ಅಕ್ಷರ. ಆ ಅಂತಂದ್ರೆ ಅರ್ಥ ಏನಂತಂದ್ರೆ ಅಲ್ಲ ಅಂತ ಅರ್ಥ. ಇದು ಅರಬಿಕ್ ಅಲ್ಲ, ನಮ್ದು ಕನ್ನಡದಲ್ಲೇ ಅರ್ಥ ಅಲ್ಲ ಅಂತ. ಭಗವಂತ ಅಲ್ಲ ಅಂದ್ರೆ ನಮಗೆ ತಿಳಿದಿರುವಂತ ಯಾವ ವಸ್ತುವು ಭಗವಂತನಲ್ಲ ಅಂತ ಅರ್ಥ. ಅದನ್ನ ನಾವು ಊಹಿಸಿಕೊಳ್ಳೋಕೆ ಕಷ್ಟ. ಆತ ಎಲ್ಲ ರೂಪದಲ್ಲೂ ಇರ್ತಾನೆ ಆತ ಪ್ರಪಂಚದಿಂದ ತುಂಬಾ ವಿಲಕ್ಷಣವಾಗಿರ್ತಾರೆ. ಇಂತಹ ಭಗವಂತ ಇಲ್ಲ ಅಂದ್ರೆ ಆತನಲ್ಲಿ ಯಾವ ದೋಷವೂ ಇಲ್ಲ ಅಂತ ಅರ್ಥ. ಆತ ಸರ್ವಗುಣಪೂರ್ಣ. ಹೀಗೆ ಸರ್ವ ವಿಲಕ್ಷಣ, ಸರ್ವ ದೋಷ ದೂರ, ಸರ್ವಪೂರ್ಣ ಭಗವಂತ ಅಕಾರವಾಚ್ಯನಾಗಿ ಅಕಾರದಲ್ಲಿ ತುಂಬಿದ್ದಾನೆ. ಹಾಗಾಗಿ ಅಲ್ಲ ಇಲ್ಲ ಅಂತ ಬಂದ್ರೆ ನಮ್ಮ ಸಂಸ್ಕೃತದಲ್ಲಿ ಕೂಡ ಹೇಳೋದೇನಂತಂದ್ರೆ ಭಗವಂತನೇ. ಅಲ್ಲ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಯಾವ ವಸ್ತುವಿನಗಂತಲೂ ಭಗವಂತ ನೋಡ್ಲಿಕ್ಕಾಗಲ್ಲ, ಎಲ್ಲ ವಿಲಕ್ಷಣವಾದಂಥವನು. ಇಲ್ಲ ಅಂತಂದ್ರೆ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ಈ ಥರ ಏನಾದರೂ ಬಂದಾಗ ನಾವು ಈ ಅರ್ಥವನ್ನೆಲ್ಲ ಮಾಡಿಕೊಳ್ಳಿ. ಯಾಕಂದ್ರೆ ಭಗವಂತ ಒಬ್ಬನೇ, ಅವ್ರ ಭಾಷೆಯಲ್ಲಿ ಅರ್ಥ ಬೇರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಅಲ್ಲ ಇಲ್ಲ ಅಂತ ಅಂಬೋದು ಬೇರೆ. ಅರೇಬಿಕ್ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತಾರೆ. ವಿಷ್ಣು ಶಬ್ದ ಸಂಸ್ಕೃತದಲ್ಲಿ ಹೇಳೋದು ಕೂಡ ಸರ್ವಗತ ಅಂತಲೇ ಹೇಳುತ್ತೆ, ಎಲ್ಲ ಕಡೆ ವ್ಯಾಪಿಸಿರೋನು ಅಂತಲೇ ಹೇಳುತ್ತೆ. ನಂತರ ಅಕ್ಷರದ ನಂತರ ಸಮಾಸಗಳ ಬಗ್ಗೆ ಹೇಳ್ತಾರೆ. ನಾವು ಕನ್ನಡದಲ್ಲಿ, ತೆಲುಗು ಭಾಷೆಯಲ್ಲಿ ಸಮಾಸಗಳ ಹಿಂದೆ ನೋಡ್ತಾ ಇದ್ವಿ. ದ್ವಂದ್ವ ಸಮಾಸಿಕಸ್ಯ ಅಂತಂದ್ರೆ ನಮಗೆ ತಿಳಿದಂತೆ ಯಾವುದೋ ಸಮಾಸ ಬೇಕಾದ್ರೆ ಅಲ್ಲಿ ಎರಡು ಶಬ್ದ ಇರಬೇಕು, ಅಥವಾ ಒಂದು ಶಬ್ದ ಮತ್ತು ಒಂದು ಪ್ರತ್ಯಯ ಇರಬೇಕು. ಇತರ ಎಲ್ಲ ಸಮಾಸಗಳಲ್ಲಿ ಒಂದು ಪದ ಅಥವಾ ಎರಡು ಪದ ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಳ್ಳಬಹುದು. ಆದರೆ ದ್ವಂದ್ವ ಸಮಾಸದಲ್ಲಿ ಎರಡು ಪದಗಳು ಮುಖ್ಯ. ಪ್ರಧಾನ ಸಮಾಸವಾದಂಥ ದ್ವಂದ್ವ ಸಮಾಸದಲ್ಲಿ ಭಗವಂತನ ದ್ವಂದ್ವ ನಾಮಕನಾಗಿ ತುಂಬಿದ್ದಾನೆ. ಎರಡು ರೂಪದಿಂದ ನಮಗೆ ಒಳಗೂ ಹೊರಗೂ ತುಂಬಿರುವಂಥ ಭಗವಂತ ದ್ವಂದ್ವ. ಎಲ್ಲವನ್ನೂ ಸಂಹಾರ ಮಾಡುವಂಥ ಕಾಲಪುರುಷ ಭಗವಂತ, ಎಲ್ಲವನ್ನೂ ಧಾರಣೆ ಮಾಡಿ ಪೋಷಣೆ ಮಾಡುವಂಥ ಧಾತ. ಇಂತಹ ಭಗವಂತ ವಿಶ್ವತೋಮುಖ. ಆತ ಎಲ್ಲ ಕಡೆ ತುಂಬಿದ್ದಾನೆ. ಆತನಿಲ್ಲದಂಥ ತಾಣ ಇಲ್ಲ, ಆತ ಕಾಣದಂಥ ಎಡೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೃತ್ಯು ಸರ್ವಹರಃ ಚ ಅಹಂ ಉದ್ಭವಃ ಚ ಭವಿಷ್ಯತಾಂ ಕೀರ್ತಿ ಶ್ರೀ ವಾಕ್ ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿಶ್ಚಮ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕಬಳಿಸುವಂಥ ಮೃತ್ಯು ದೇವತೆ ಕೂಡ ಹೌದು. ಪ್ರಳಯ ಕಾಲ ನಂತರ ಸೃಷ್ಟಿಯನ್ನು ಪುನಃ ನಿರ್ಮಾಣ ಮಾಡುವನೋ ಅವನೇ. ಸ್ತ್ರೀ ರೂಪದಲ್ಲಿನ
ತನ್ನ ವಿಭೂತಿಯನ್ನು ಹೇಳ್ತಾ ಕೃಷ್ಣ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀ, ಸರಸ್ವತಿ ಮತ್ತು ಭಾರತೀಯರಲ್ಲಿ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ ಇವುಗಳ ಅಭಿಮಾನ ದೇವತೆಯಾಗಿರುವಂಥ ಮುಖ್ಯವಾಗಿ ಲಕ್ಷ್ಮಿ, ಸರಸ್ವತಿ ಮತ್ತು ಭಾರತೀಯರು, ಇವರಲ್ಲಿ ಸ್ತ್ರೀರೂಪ ವಿಭೂತಿಯಾಗಿ ಭಗವಂತ ನಿಂತಿದ್ದಾನೆ. ಈ ಜೆಂಡರ್ ಅಂತ ಅಂಬೋದು ಯೂಶ್ವಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ತೇವೆ ಅಂದರೆ ನಮ್ಮ ಮನುಷ್ಯ ಜಾತಿಯಲ್ಲಿರುವಂಥ ಜೆಂಡರ್ಸೇ ಬೇರೆ. ಇದು ನಾವು ಲಿಂಗ ನಿರ್ಧಾರನೆ ಮಾಡ್ತೇವೆ. ನಮ್ಮ ದೇವತೆಗಳ ಪರಂಪರೆ ಹೋದಾಗ ಆ ರೀತಿ ನಾವು ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಉದಾಹರಣೆಗೆ ನಿಮಗೆ ಗಾಯತ್ರಿ ಮಂತ್ರದ ಬರ್ತದೆ, ಅದರಲ್ಲಿ ಸವಿತು ಹೂ ಅಂತ ಬರುತ್ತೆ. ತತ್ಸವಿತರ್ವರೇಡ್ಯಂಬರ್ಗೋ ದೇವಸ್ಯಾಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಬರ್ತದೆ. ಅಲ್ಲಿ ಸವಿತುಹು ಅಂತಿದೆ, ಇದು ಪುರ್ಲಿಂಗ ಶಬ್ದ. ಸವಿತುಹು ಅಂತಂದರೆ ಈ ಸಮಸ್ತ ಹುಟ್ಟಿ ಎಲ್ಲ ಜಗತ್ತಿಗೂ ಹುಟ್ಟು ಕೊಡುವವನು ಅಂತ, ಹೇರುವವನು ಅಂತ ಅರ್ಥ, ಹೇರಿ ಬೆಳೆಸುವವನು ಅಂತ ಅರ್ಥ. ಹೇರುವವರು ಯಾರು? ಹೆತ್ತವರು ಬಂದು ತಾಯಿನೇ, ಸ್ತ್ರೀಮೂರ್ತಿಯೇ. ಅದರಲ್ಲಿ ಪುರುಷ ರೂಪ ಬರುತ್ತದೆ. ಇಲ್ಲಿ ಆಧ್ಯಾತ್ಮಿಕ ತತ್ವದಲ್ಲಿ ನಾವು ಹೋದಾಗ ಸ್ತ್ರೀ ಪುರುಷ ಅಂತಂದಾಗ ಗುಣಗಳ ಬಗ್ಗೆ ಫೋಕಸ್ ಮಾಡ್ತಾರೆ. ಸ್ತ್ರೀಯರು ತುಂಬ ಎಮೋಷ್ನಲ್ ಆಗಿರ್ತಾರೆ. ಸ್ತ್ರೀಯರ ಕ್ವಾಲಿಟಿ, ಇಲ್ಲಿ ಕ್ವಾಲಿಟಿ ಹೇಳ್ತಾರೆ, ಅವ್ರ ಜನರು ಬೇಕಾಗಿಲ್ಲ. ಎಮೋಷ್ನಲ್ ಕ್ವಾಲಿಟಿಗೆ ಪ್ರತಿರೂಪಿಸುವವರು ಸ್ತ್ರೀಯರು. ಇಂಟೆಲೆಕ್ಚುವಲ್ ಕ್ವಾಲಿಟಿ, ತಾತ್ವಿಕವಾಗಿ ಮುಂದುವರಿಯುವವರು, ಆ ಗುಣವನ್ನು ಸೂಚನೆ ಮಾಡೋರು ಪುರುಷರು. ಸೊ ಲೇಡೀಸ್ ಆರ್ ಹೈಲಿ ಇಮೋಷನಲ್, ಜೆಂಟ್ಸ್ ಆರ್ ಟೂ ಮಚ್ ಇಂಟೆಲೆಕ್ಚುವಲ್. ಇದು ಸಾಧಾರಣವಾಗಿರುವಂಥ ಗುಣ. ಇವರಲ್ಲಿ ಕೆಲವಿನ ಕೇಸಲ್ಲಿ ಎರಡೂ ಇರ್ಬೋದು, ಈ ಕಡೆ ಆ ಕಡೆ ಆಗಬಹುದು. ಆದರೆ ಹೇಳ್ತಾರೆ ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ, ತಾಳ್ಮೆ ಇದೆಲ್ಲ ಕೂಡ ಹೆಣ್ಣುಗಳಿಗೆ ಜಾಸ್ತಿ ಇರುತ್ತೆ. ಇದು ಗಂಡಸರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಇದು ಸ್ತ್ರೀ ರೂಪವಾಗಿದೆ. ಹಾಗಾಗಿ ಇವುಗಳಿಗೆ ಲಕ್ಷ್ಮೀ, ಸರಸ್ವತಿ ಮತ್ತು ಭಾರತೀಯರು ಇವುಗಳಿಗೆ ಅಭಿಮಾನ ದೇವತೆ. ಇವರಲ್ಲಿ ಸ್ತ್ರೀ ರೂಪ ವಿಭೂತಿಯಾಗಿ ಭಗವಂತ ನಿಂತಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾ ಅಹಂ ಮಾನಸಾಂ ಮಾರ್ಗಶೀರ್ಷಃ ಅಹಂ ಋತೋನಾಂ ಕುಸುಮಾಕರಃ ಅಂತ ಹೇಳ್ತಾರೆ. ಸಾಮಗಾನದಲ್ಲಿ ಅನೇಕ ವಿಧ ಇದೆ. ಸಪ್ತಸ್ವರವನ್ನು ಬಳಸಿ ಹಾಡುವುದು ಸಾಮವೇದದಲ್ಲಿ ಮಾತ್ರ. ಇದು ಋಗ್ವೇದ, ಯಜುರ್ವೇದದಲ್ಲಿ ಕೂಡ ಇಲ್ಲ ಈ ಥರ ವ್ಯವಸ್ಥೆ. ಎಲ್ಲ ಸಾಮಗಳಲ್ಲಿ ಸಪ್ತಸ್ವರದ ಬಳಕೆ ಇಲ್ಲ. ಈ ರೀತಿ ಸಪ್ತಸ್ವರ ಇರುವುದು ಸಾಮವೇದದಲ್ಲಿ. ಬೃಹತ್ ಸಾಮವೆಂಬ ಗಾನ ನಾನು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಬಂದಿರುವಂಥ ಭಗವಂತನ ನಾಮ ಬೃಹತ್ ಸಾಮಃ ಅಂದರೆ ಹಿರಿದಾದ, ಸಾರಭೂತನಾದ ಮತ್ತು ನಮ್ಮ ಅರಿವೆ ಎಟುಕದ ಅಮಿತವಾಗಿರುವಂಥ ಭಗವಂತ ಬೃಹತ್ ಸಾಮಃ. ಪದ್ಯರೂಪದಲ್ಲಿ ಒಂದು ಅಪೂರ್ವವಾದಂಥ ಅರ್ಥವನ್ನು, ಆಧ್ಯಾತ್ಮಿಕ ಸಂದೇಶವನ್ನು ತುಂಬಿರುವಂತಹದ್ದು ಛಂದಸ್ಸು. ಇದು ಪದ್ಯರೂಪ ಅಂದರೆ ಋಗ್ವೇದದಲ್ಲಿ ಛಂದಸ್ಸು ಜಾಸ್ತಿ ಬಳಸ್ತಾರೆ. ಇದು ನಮ್ಮ ಅಭಿಪ್ರಾಯವನ್ನು ಲಯಬದ್ಧವಾಗಿ ವ್ಯಕ್ತಪಡಿಸುವಂಥ ವಿಧಾನ. ಆ ಛಂದಸ್ಸಿನಲ್ಲಿ ಅರ್ಥ ಬದಲಾಗ್ತದೆ. ಛಂದಸ್ಸಿನಲ್ಲಿ ಪ್ರಧಾನವಾಗಿ 7 ಛಂದಸ್ಸುಗಳಿದೆ. ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರ ಇರುತ್ತೆ. ಉಷ್ಣಿಕ್ ಛಂದಸ್ಸಲ್ಲಿ 28 ಅಕ್ಷರ, ಅನುಷ್ಠುಪ್ ಛಂದಸ್ಸಲ್ಲಿ 32 ಅಕ್ಷರ, ಬೃಹತಿ ಛಂದಸ್ಸಲ್ಲಿ 36 ಇರುತ್ತೆ, ಪಂಕ್ತಿ ಛಂದಸ್ಸಲ್ಲಿ 40, ತ್ರಿಷ್ಟುಪ್ ಛಂದಸ್ಸಲ್ಲಿ 44 ಮತ್ತು ಜಗತಿ ಛಂದಸ್ಸಲ್ಲಿ ಅದಕ್ಕೊಂದು ದೊಡ್ಡದು, ಅದು 48 ಅಕ್ಷರ ಇರುತ್ತೆ. ಇದು ಇವತ್ತು ನಾವು ಪಾರಾಯಣಗಳಲ್ಲಿ ವೇದ ಕಲಿಯೋ ಕಾಲಕ್ಕೆ ಅದು ಸ್ವರಬದ್ಧವಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಬಳಸ್ತೇವೆ. ಆದರೆ ಇದರಲ್ಲಿ ಅರ್ಥ ಬದಲಾಗ್ತದೆ ಆ ಛಂದಸ್ಸಿನಿಂದ. ಈ ಛಂದಸ್ಸುಗಳಲ್ಲಿ ಭಗವಂತನ ವಿಶೇಷ ವಿಭೂತಿ ಇರುವಂಥ ಛಂದಸ್ಸು ಯಾವುದು ಅಂದರೆ ಗಾಯತ್ರಿ ಛಂದಸ್ಸು. ಇದು ಭಗವಂತನ ಹೆಸರು ಕೂಡ ಹೌದು. ಗಾಯತಾಂ ತ್ರಾಯತೆ ಇತಿ ಗಾಯತ್ರಿ ಅಂತ ಹೇಳ್ತಾರೆ. ಯಾರು ಭಗವಂತನನ್ನು ಈ ಮಂತ್ರದಿಂದ ಸ್ತೋತ್ರ ಮಾಡ್ತಾರೋ ಅವರನ್ನು ಆತ ರಕ್ಷಣೆ ಮಾಡ್ತಾನೆ. ಗಾಯತ್ರಿ ಛಂದಸ್ಸು 7 ಛಂದಸ್ಸುಗಳಲ್ಲಿ ಮೊದಲನೇದು, ಅದು ಚಿಕ್ಕದು. 8 ಅಕ್ಷರದ 3 ಪಾದಗಳೆಲ್ಲ ಗಾಯತ್ರಿ, ಎಲ್ಲದರ ಪಂಚಾಂಗವಂತಿದೆ, ಫೌಂಡೇಶನ್ ಇದು. ಋಗ್ವೇದಲ್ಲಿರುವಂಥ ಹೆಚ್ಚಿನ ಮಂತ್ರಗಳು ನೋಡಿದ್ರೆ ಗಾಯತ್ರಿ ಛಂದಸ್ಸಿನಲ್ಲೇ ಇರುತ್ತೆ. ಪೌಮಾನ ಸೂಕ್ತ, ನಿಮಗೆ ಋಗ್ವೇದದಲ್ಲಿ ಸ್ಟಾರ್ಟಿಂಗ್ ಬರುವಂಥ ಶ್ಲೋಕ ಎಲ್ಲ ಗಾಯತ್ರಿ ಛಂದಸ್ಸೆ.
ಅಗ್ನಿಮೇಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ದತ್ತದಾಥಾಮಂ ಸ್ವಾದಿಷ್ಟಯ ಮತಿಷ್ಟಯ ಪವಸ್ವಸೋ ಮಧಾರಾಯ ಇಂದ್ರಾಯ ಪಾತಾವೇ ಸುತಃ. ಎಲ್ಲ ಮಂತ್ರಗಳು ಗಾಯತ್ರಿ ಛಂದಸ್ಸಲ್ಲಿ ಬರ್ತದೆ. ಅದು ಹೇಳಲಿಕ್ಕೂ ತುಂಬ ಮಾಧುರ್ಯವಾಗಿರುತ್ತೆ. ಸಮಸ್ತ ವೇದಗಳನ್ನು ನೆನೆಸಿಕೊಂಡಿರುವಂಥ ಗಾಯತ್ರಿ ಮಂತ್ರ ಇರೋದು ಗಾಯತ್ರಿ ಛಂದಸ್ಸಿನಲ್ಲಿ. ಹೀಗೆ ಗಾಯತ್ರಿ ಇತರ ಎಲ್ಲ ಛಂದಸ್ಸಿಗಿಂತ ಮಾತೃಸ್ಥಾನವಾಗಿದೆ. ಗಾಯತ್ರಿ ಆಧ್ಯಾತ್ಮಿಕದ ಮೂಲಭೂತವಾದ ಮುಖವನ್ನು ಹೊಂದಿರತಕ್ಕಂಥ ಮಂತ್ರ. ಮತ್ತು ಸೂರ್ಯನಲ್ಲಿರುವಂಥ ಸೌರಶಕ್ತಿಯನ್ನು ನಮಗೆ ಹೇಗೆ ಹರಿಸುತ್ತಾ ಸೌರಮಂಡಲದಲ್ಲಿರುವಂಥ ನಮ್ಮ ಜೀವಪ್ರಧಾನವಾದಂಥ ಭಗವಂತನ ಸ್ತೋತ್ರ ಮಾಡುವುದು ಕೂಡ ಗಾಯತ್ರಿ. ಇಡೀ ಬ್ರಹ್ಮಾಂಡದ ನಿಯಾಮಕನಾಗಿದ್ದು ಸೌರಶಕ್ತಿಯಿಂದ ನಮ್ಮ ಹತ್ತಿರ ಬಂದು ನಮ್ಮ ಆತ್ಮದ ಒಳಗೆ ನಮ್ಮ ಹೃದಯ ಕಮಲದಲ್ಲಿ ಧೀ ಶಕ್ತಿಯನ್ನು ಪ್ರೇರಣೆ ಮಾಡುವಂತಹ ಶಕ್ತಿ ಭಗವಂತ ಎನ್ನುವಂಥ ಸಮಿಷ್ಟಿ ಚಿಂತನೆ ಇರುವಂಥ ಮಂತ್ರ ಗಾಯತ್ರಿ. ಗಾಯತ್ರಿ ಎಕ್ಸ್ಕ್ಲೂಸಿವ್ ಆಗಿ ವೈದಿಕ ಛಂದಸ್ಸಾಗಿ ಬಳಕೆಯಾಗಿದೆ. ಲೌಕಿಕವಾಗಿ ಇದರ ಬಳಕೆ ಇಲ್ಲ. ಗಾಯತ್ರಿಗೆ ಈ ವಿಶಿಷ್ಟ ಸ್ಥಾನ ಭಗವಂತನ ವಿಶೇಷ ವಿಭೂತಿಯಿಂದ ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಅಂತ ಹೇಳ್ತಾರೆ. ಋತುಗಳಲ್ಲಿ ನೋಡಿದ್ರೆ ವಸಂತ ಋತು ಅಂತ ಕೃಷ್ಣ ಹೇಳ್ತಾರೆ. ಮಾರ್ಗಶಿರ ಮಾಸದಲ್ಲಿ ಮಾಸಗಳಲ್ಲಿ ಮೊದಲನೇ ಮಾಸ. ನಮಗೆ ಉಗಾದಿಯಿಂದ ತಗೊಂಡ್ರೆ ಚೈತ್ರ ಮಾಸ ಮೊದಲನೇದು, ಆದರೆ ದೇವತಾ ಪರಂಪರೆಯಲ್ಲಿ ತಗೊಂಡ್ರೆ ಮಾರ್ಗಶಿರ ಮೊದಲನೇದು. ಈ ಕಾರಣಕ್ಕಾಗಿ ಕಾರ್ತೀಕ ಮಾಸದಲ್ಲಿ ಮಾರ್ಗಶಿರ ಮಾಸ ಮೊದಲು ದೀಪಾವಳಿಯನ್ನು ಆಚರಿಸ್ತಾರೆ. ಒಂದು ವರ್ಷವನ್ನು ಕೃತಜ್ಞತೆಯಿಂದ ಕಳಿಸಿಕೊಡುವಂಥ ದೀಪಾವಳಿಯ ಮಹತ್ವ. ಮಾರ್ಗಶೀರ್ಷಕ್ಕೆ ಪ್ರಯಾಣ ಅಂತ ಹೇಳ್ತಾರೆ. ಹಾಯಣ. ಹಾಯಣ ಅಂತಂದರೆ ಮಾಸ ಅಂತ ಅರ್ಥ ಸಂಸ್ಕೃತದಲ್ಲಿ. ಆಗ್ರ ಅಂತಂದರೆ ಮೊದಲನೇದು. ನಾವು ಗೀತಾ ಜಯಂತಿಯನ್ನು ಈ ಮಾಸದಲ್ಲಿ ಆಚರಿಸ್ತೇವೆ. ಇದರಿಂದ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದಂಥ ಮಾಸ ಕೂಡ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಗತ್ಯ ಒಳಕ್ಕೆ ಹೋಗಬೇಕು, ಆದರೆ ಸಾಕು. ಈ ಮಾಸದಲ್ಲಿ ವಿಭೂತಿಯಾಗಿ ಕುಳಿತಿರುವಂಥ ಭಗವಂತನ ವಿಭೂತಿ ನಾಮ ಮಾರ್ಗಶೀರ್ಷ. ಸಾಧನಾ ಮಾರ್ಗದಲ್ಲಿ ನಾವು ಸಾಗಬೇಕಾದಂಥ ಮಾರ್ಗದ ತುದಿಯಾದಂಥ ಆ ಭಗವಂತನ ಮಾರ್ಗಶೀರ್ಷ, ಆ ಹೂ ಹರಳಿ ಗಿಡ ಮರಗಳು ಚಿಗುರಿಸುವಂಥ ವಸಂತ ಋತುವಿನಲ್ಲಿ ಕುಸುಮಾಕರನಾಗಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಕೆಟ್ಟವರಿಗೆ ಕುತ್ಸಿತವಾದಂಥ ಮತ್ತು ಸಜ್ಜನರಿಗೆ ಉತ್ತಮವಾದಂಥ ಜ್ಞಾನ ಕೊಡುವಂಥ ಭಗವಂತನ ರೂಪ ಕುಸುಮಾಕರ ಅಂತ ಹೇಳ್ತಾರೆ. ಮತ್ತೆ ಜೂತಂ ಚಲಯತಾಂ ಅಸ್ಮಿ ತೇಜಃ ತೇಜಸ್ವಿನಾಮಹಂ ಜಯ ಅಸ್ಮಿ ವ್ಯವಸಾಯ ಅಸ್ಮಿ ಸತ್ವಂ ಸತ್ವವತಾಂ ಅಹಂ ಅಂತ ಹೇಳ್ತಾರೆ. ಕೌರವ ಪಾಂಡವರ ನಡುವೆ ಯುದ್ಧವಾಗಬೇಕಾದಂಥ ಕಾರಣೋದೇನು? ದ್ಯೂತ. ಇದು ಮೋಸಗಾರಿಕೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕಲೆ. ಭಗವಂತ ದ್ಯೂತ ಎನ್ನಿಸಿ ಜೂಜಿನಲ್ಲಿದ್ದಾನೆ. ಇಲ್ಲಿ ಭಗವಂತನ ನಾಮ ದ್ಯೂತ. ದಿವು ಅಂತಂದರೆ ಕ್ರೀಡೆ ಅಂತ ಅರ್ಥ. ಸದಾ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಕ್ರೀಡೆಯಾಗಿ ನಿರತನಾದಂಥ ಭಗವಂತನ ದ್ಯೂತ ಶಬ್ದವಾಚ್ಯನಾಗಿದ್ದಾನೆ. ಆತ್ಮಬಲವುಳ್ಳವರಂಥ ತೇಜಸ್ಸು ಭಗವಂತ. ಜಯನಾಮಕನಾಗಿ ಗೆಲುವಿನಲ್ಲಿ ಭಗವಂತನೇ ಇದ್ದಾನೆ. ಜಗತ್ತಿನ ಎಲ್ಲ ವಿಜಯಗಳೆಲ್ಲ ಪ್ರೇರಕನಾಗಿರುವಂಥವನೇ ಭಗವಂತ. ಒಂದು ಕಾರ್ಯದಲ್ಲಿ ಉತ್ಸಾಹದಿಂದ ಕೊಡುವಂತೆ ಮಾಡುವವನು ವ್ಯವಸಾಯ ನಾಮಕ ಭಗವಂತ. ಬಲ ನಿಯಾಮಕನಾಗಿ ಆತ ಬಲಶಾಲಿಗಳಲ್ಲಿ ಸತ್ವನಾಮಿಗೆ ಕೂತಿದ್ದಾನೆ. ಸೊ ದ್ಯೂತದಲ್ಲೂ ಭಗವಂತನೇ ಇದ್ದಾನೆ. ದ್ಯೂತದಲ್ಲಿ ಗೆಲುವು ಸೋಲುಗಳಿರ್ತದೆ. ಅದೇ ರೀತಿ ಮನುಷ್ಯನ ಜಯ ಸಾಧನೆ ಸಕ್ಸಸ್ಸಲ್ಲಿ ಕೂಡ ಭಗವಂತನ ವಿಭೂತಿ ವಿಶೇಷವಾಗಿ ಅಡಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಂ ಮಪ್ಯಹಂ ವ್ಯಾಸಃ ಕವೀನಾ ಮುಶನಾ ಕವಿಹಿ ಅಂತ ಹೇಳ್ತಾರೆ. ಸಾಕ್ಷಾತ್ ವಿಭೂತಿಯನ್ನು ಹೇಳ್ತಾ ಕೃಷ್ಣ ಹೇಳ್ತಾನೆ, ವೃಷ್ಣೀನಾಂ ವಾಸುದೇವ ಅಸ್ಮಿ. ಇಲ್ಲಿ ಭಗವಂತನ ವಿಭೂತಿ ನಾಮ ವಾಸುದೇವ. ನಮಗೆ ಭಗವಂತನ ಅವತಾರಗಳಲ್ಲಿ ನೋಡಿದ್ರೆ ವಾಸುದೇವ ಅವತಾರ ಕೂಡ ಒಂದಿದೆ. ವಾಸುದೇವ ಅಂತಂಬೋದು ಕೃಷ್ಣನ ತಂದೆ ಹೆಸರಿಟ್ಟಿರೋದು ಕೂಡ ಭಗವಂತನ ವಾಸುದೇವದ ಒಂದು ಅವತಾರದ ರೂಪದ ಹೆಸರಾಗೆ ಇಟ್ಟಿದ್ದಾರೆ.
ಎಲ್ಲೆಡೆ ಇದ್ರೂ ಕೂಡ ಕಾಣಿಸದೆ ಅಪರೋಕ್ಷ ಜ್ಞಾನವನ್ನು ಕರುಣಿಸಿ ಪ್ರತ್ಯಕ್ಷವಾಗುವಂತಹ ಭಗವಂತ ವಾಸುದೇವ. ಪಾಂಡವರಲ್ಲಿ ಧನಂಜಯ, ಪಾಂಡವರಲ್ಲಿ ಅರ್ಜುನನೂ ನಾನೇ ಅಂತ ಹೇಳ್ತಾನೆ ಕೃಷ್ಣ. ಇದು ಏಕದೇಶ ವಿಭೂತಿ ಅಂತ ಹೇಳ್ತಾರೆ. ಅರ್ಜುನನಲ್ಲಿ ಭಗವಂತನ ವಿಶೇಷ ವಿಭೂತಿ ಇತ್ತು. ಆತನಲ್ಲಿ ಭಗವಂತ ಧನಂಜಯ ನಾಮಕನಾಗಿ ನಿಂತಿದ್ದಾನೆ. ಧನಂಜಯ ಎಲ್ಲವನ್ನು ಆ ಒಂದು ಪದ ನೋಡಿದ್ರೆ ಧನಂಜಯ ಎನ್ನುವಲ್ಲಿ ಧನ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಭಗವಂತನ ಅರಿವು, ಅದರಿಂದ ಪಡೆಯುವಂಥ ಮೋಕ್ಷ, ಶಾಶ್ವತವಾದ ಧನ, ಅದನ್ನು ಕೊಡುವಂತಹ ಭಗವಂತ ಧನಂಜಯ. ಮುನಿಗಳಲ್ಲಿ ವ್ಯಾಸ, ಇದು ಭಗವಂತನ ಸಾಕ್ಷಾತ್ ವಿಭೂತಿ. ವೇದವ್ಯಾಸರು ವೇದವನ್ನು ವಿಭಾಗವನ್ನು ಮಾಡಿದರು. 1137 ಸಂಹಿತೆಯಾಗಿ ವಿಭಾಗ ಮಾಡಿದರು. ವೇದವ್ಯಾಸರ ಅನೇಕ ಅವತಾರಗಳಿದೆ. ಕೇವಲ ಈ ದ್ವಾಪರ ಯುಗದಲ್ಲಿ 28ನೇ ದ್ವಾಪರ ಯುಗದಲ್ಲಿ ಮಾತ್ರ ಅಲ್ಲ, 8ನೇ ಯುಗದಲ್ಲಿ ಬಂದಿದ್ದಾರೆ, 13ನೇ ಯುಗದಲ್ಲಿ ಬಂದಿದ್ದಾರೆ. ಈ ಥರ ಭಾಗವತದಲ್ಲಿ ಅನೇಕ ಕಡೆ ವರ್ಣನೆ ಬರ್ತದೆ. ಆ ವೇದವ್ಯಾಸರ ಅವತಾರ ನಮಗೆ 28ನೇ ದ್ವಾಪರ ಯುಗದಲ್ಲಾಗಿದ್ದು, ಅದರ ಹೆಸರು ಕೃಷ್ಣ ದ್ವೈಪಾಯನ ಅಂತ ವೇದವ್ಯಾಸರ ಹೆಸರು. ಅವರು ವ್ಯಾಸರ ಅವತಾರ, ವೇದವ್ಯಾಸರ ಅವತಾರ. ಅವರನ್ನು ನಾವು ವೇದವ್ಯಾಸ ಅಂತಲೇ ಕರಿತೇವೆ. ಆದರೆ ವೇದವ್ಯಾಸ ಅವತಾರಗಳು ಬಹಳ ಸಲ ಆಗಿದೆ. ಅದಕ್ಕೆ ಭಾಗವತದಲ್ಲಿ ಶ್ಲೋಕ ಕೂಡ ಬರುತ್ತೆ, ನೆನಪಾಗ್ತಾ ಇಲ್ಲ, ನೆನಪಾದಾಗ ಹೇಳುತ್ತೆ ಯಾವ ಮಹಾಯುಗದಲ್ಲಿ ಬಂದರು ಅಂತ. ಬೇರೆ ಮಹಾಯುಗಗಳು ವೇದವ್ಯಾಸರು ವೇದ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದರೆ ವೇದವನ್ನು ವಿಭಾಗ ಮಾಡಿದಂಥ ಒಂದು ಅವತಾರ ಕೃಷ್ಣ ದ್ವೈಪಾಯನ. ಅದು ಈ ಒಂದು 28ನೇ ದ್ವಾಪರ ಯುಗದಲ್ಲಿ ನಡೆದಿದೆ. ಸೊ 1137 ಸಮಿತಿಯಾಗಿ ವಿಭಾಗ ಮಾಡಿ ಜ್ಞಾನಿಗಳ ಮುಖೇನ ನಮಗೆ ಕೊಟ್ಟಿದ್ದಾರೆ. ಪ್ರಧಾನವಾಗಿ ವೇದಗಳು 4: ಪದ್ಯ ಸಂಕಲನ. ಪದ್ಯ ಸಂಕಲನವಾದದ್ದೇ ಋಗ್ವೇದ. ಗದ್ಯ ಭಾಗ ಬಂದು ಯಜುರ್ವೇದ. ಹಾಡಿಗೋಸ್ಕರ ಇರೋದು ಸಾಮವೇದ. ಮತ್ತು ಅಥರ್ವ ಮುನಿ ಬ್ರಹ್ಮನಿಂದ ಉಪದೇಶ ಪಡೆದು ಬರೆದಂತಹದ್ದು ಅಥರ್ವ ವೇದ. ಮೂಲಭೂತವಾಗಿ ನೋಡಿದ್ರೆ ವೇದಗಳು 3. ಋಷಿ ಸಂಪ್ರದಾಯದಲ್ಲಿ 4 ವೇದ ಆಗ್ತದೆ. ಇದನ್ನೇ ವೇದವ್ಯಾಸರು 4 ಜನ ಮುನಿಗಳಿಗೆ, ಋಗ್ವೇದವನ್ನು ಫೈಲಗೆ, ಯಜುರ್ವೇದವನ್ನು ವೈಶಂಪಾಯನರು, ಸಾಮವೇದವನ್ನು ಸುಮಂತು ಮತ್ತು ಜೈಮಿನಿ ಕೊಟ್ಟರು. ಸುಮಂತು ಮತ್ತು ಜೈಮಿನಿ, ಈ 4 ಮುನಿಗಳು, ಜೈಮಿನಿಗೆ ಸಾಮವೇದ, ಸುಮಂತುವಿಗೆ ಅಥರ್ವವೇದ, ಈ 4 ಮುನಿಗಳು ಮತ್ತು ವೇದವನ್ನು ಅನೇಕ ಶಾಖೆಗಳಾಗಿ ವಿಂಗಡಿಸಿದರು. ಋಗ್ವೇದದಲ್ಲಿ 24 ಶಾಖೆಗಳಿವೆ. ಯಜುರ್ವೇದದಲ್ಲಿ ಪ್ರಮುಖವಾಗಿ 2 ಶಾಖೆ, ಶುಕ್ಲ ಯಜುರ್ವೇದದಲ್ಲಿ 15, ಕೃಷ್ಣ ಯಜುರ್ವೇದದಲ್ಲಿ 86 ಶಾಖೆ ಇದೆ. ಒಟ್ಟು 101 ಸಂಹಿತೆ ಅಂತ ಹೇಳ್ತಾರೆ. ಸಾಮವೇದದಲ್ಲಿ 1000 ಶಾಖೆಗಳಿದೆ. ಅಂದರೆ 1000 ಥರ ಹಾಡು ಹೇಳುವಂಥ ಪದ್ಧತಿ ಇತ್ತು ಹಿಂದೆ. ಆದರೆ ನಮಗೆ ಇವತ್ತು ಉಳಿದಿರೋದು 3 ಸಂಗೀತದಲ್ಲಿ: ಜೈಮಿನೀಯ, ರಾಮಾಯಣೀಯ, ಕೌತುಮ ಅಂತ ಈ ಥರ ಪದ್ಧತಿಗಳಿತ್ತು. ಅಥರ್ವ ವೇದದಲ್ಲಿ 12 ಶಾಖೆ ಇತ್ತು. ಒಟ್ಟು ನೋಡಿದ್ರೆ 1137 ಶಾಖೆಯಾಗಿ ವಿಂಗಡಿಸಿ ವಿಸ್ತಾರ ಮಾಡಿದಂಥ ಮುನಿ ವ್ಯಾಸರು. ಮನುಷ್ಯ ಸ್ವಭಾವದ ಬುದ್ಧಿ ವೈಚಿತ್ರ್ಯದ ಜ್ಞಾನ ಸಾಗರವನ್ನು ನಮ್ಮ ಮುಂದೆ ತೆರೆದಿಟ್ಟಂಥದ್ದು. ಎಲ್ಲ ಕಡೆ ತುಂಬಿರುವಂಥ ಭಗವಂತ ವ್ಯಾಸಃ ನಾಮಕನಾಗಿದ್ದಾನೆ. ಮತ್ತು ದೈತ್ಯಗುರು ಶುಕ್ರಾಚಾರ್ಯರಲ್ಲಿ ಉಶನ ನಾಮಕನಾಗಿ ಭಗವಂತ ನಿಂತ. ಈ ಕಾರಣದಿಂದ ಗ್ರಹಗಳಲ್ಲಿ ಶುಕ್ರ ಒಬ್ಬನಾಗಿ ಸ್ಥಾನ ಪಡೆದ. ತನ್ನ ಇಚ್ಛಾ ಮಾತ್ರದಿಂದಲೇ ಎಲ್ಲ ಕಾರ್ಯವನ್ನು ಮಾಡುವಂಥ ಭಗವಂತ ಉಶನ. ಸೊ ಶುಕ್ರಾಚಾರ್ಯದಲ್ಲಿ ಆ ರೀತಿಯಾದಂಥ ವಿಭೂತಿ ಇರೋದ್ರಿಂದನೇ ವಿಶೇಷವಾದಂಥ ಶಕ್ತಿ ಮನುಷ್ಯರಿಗೆ ಕಾಮಕ್ರೋಧಾದಿಗಳನ್ನು ಉಂಟು ಮಾಡೋದಕ್ಕೆ ಸೂಚಕನಾಗಿರುವಂಥ ಗ್ರಹ ಕೂಡ ಶುಕ್ರನೇ. ಇದನ್ನು ಜ್ಯೋತಿಷ್ಯ ವಿಭಾಗದಲ್ಲಿ ನಾವು ಭಾಳಷ್ಟು ನೋಡ್ಬೋದು. ಆಮೇಲೆ ದುಷ್ಟರನ್ನು ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಂತ ಹೇಳ್ತಾರೆ. ಸೊ ದುಷ್ಟರನ್ನು ದಮನ ಮಾಡುವಂಥ ದಮನ ಶಕ್ತಿ ನಾನು ಅಂತ ಹೇಳ್ತಾನೆ ಕೃಷ್ಣ. ಈ ದಮನ ಶಕ್ತಿಯಾಗಿ ವೀರರಲ್ಲಿ ಭಗವಂತ ಕೂತಿದ್ದಾನೆ. ದಂಡ ಅಂತಂದರೆ ಶಿಕ್ಷೆ. ಸಂಸ್ಕೃತದಲ್ಲಿ ಶಿಕ್ಷೆ ಎನ್ನುವುದಕ್ಕೆ ಶಿಕ್ಷಣ ಎನ್ನುವಂಥ ಅರ್ಥ ಕೂಡ ಇದೆ. ಆದರೆ ಇಲ್ಲಿ ದಂಡ ಅಂತಂದರೆ ದಂಡಿಸುವುದು, ಪನಿಷ್ಮೆಂಟ್. ತಪ್ಪು ಮಾಡಿದವರಿಗೆ ದೇವರ ರಾಜ್ಯದಲ್ಲಿ ಕ್ಷಮೆ ಇಲ್ಲ. ನಾವು ಮಾಡಿದಂಥ ಕರ್ಮವನ್ನು ನಾವು ಅನುಭವಿಸಲೇಬೇಕು. ತಪ್ಪು ಮಾಡಿದವರಿಗೆ ನಿರ್ದಾಕ್ಷಿಣ್ಯ
ಹಾಗೂ ನಿಷ್ಠೂರವಾದಂಥ ದಂಡನ ಕೊಡುವಂಥ ಭಗವಂತ ದಂಡಃ. ಗೆಲ್ಲುವ ಶಕ್ತಿಯಾಗಿ ಎಲ್ಲರನ್ನೂ ನಿಯಂತ್ರಣ ಮಾಡುವಂಥ ಭಗವಂತ ನೀತಿ. ಮನನ ಶಕ್ತಿಯಾಗಿ ನಿಂತಹ ಭಗವಂತ ಮೌನಃ. ಬಲ್ಲವರು ತಿಳಿದಿರುವಾಗಿ ಭಗವಂತ ಯಾರಿಗೆ ಗೊತ್ತಿದೆ ಭಗವಂತನ ತಿಳ್ಕೊಳ್ಬೇಕು ಅಂತಂತಾರೆ, ಆ ಭಗವಂತ ಜ್ಞಾನ. ಮೂಲಭೂತವಾಗಿ ವಿಭೂತಿಗಳ ವಿಸ್ತಾರ ಇಲ್ಲಿಗೆ ಮುಗಿದೋಯ್ತು. ಮುಂದೆ ವಿಭೂತಿಗಳ ಉಪಸಂಹಾರವನ್ನು ಕೂಡ ಇದು ಹೇಳ್ತಾರೆ, ಅದನ್ನು ಕೂಡ ನಾವು ನೋಡೋಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯತ್ ಸ್ಯಾನ್ಮಯ ಭೂತಂ ಚರಾಚರಂ. ಅಂದರೆ ಈ ಜಗತ್ತಿನಲ್ಲಿರುವಂಥ ಸಮಸ್ತ ವಸ್ತು ಜಡವೆನಿಗೂ ಮೂಲಭೂತವಾಗಿ ನಿಂತಿರುವಂಥ ಅಭಿವ್ಯಂಜಕ ರೂಪ ಮತ್ತು ಶಕ್ತಿ ಕೊಡುವವನು ನಾನು ಅಂತ ಹೇಳ್ತಾನೆ. ಹೀಗೆ ಭಗವಂತ ಸಮಸ್ತ ಸೃಷ್ಟಿಗೂ ಬೀಜ ಪುರುಷನಾಗಿ ನಿಂತಿದ್ದಾನೆ. ಕಣ್ಣಿಗೆ ಕಾಣದಂಥ ಜೀವಕ್ಕೆ ಕಣ್ಣಿಗೆ ಕಾಣುವ ಶರೀರ ಕೊಡುವವನೂ ಭಗವಂತನೇ. ಆಮೇಲೆ ಗಂಡಿನ ರೇತಸ್ಸಿನಲ್ಲಿದ್ದು ಜೀವವನ್ನು ರೇತಸ್ಸಿನ ಮುಖೇನ ಹೆಣ್ಣಿನ ದೇಹದೊಳಗೆ ಸೇರಿಸಿ ಅಲ್ಲಿ ಜೀವಕ್ಕೆ ಒಂದು ರೂಪವನ್ನು ಕೊಟ್ಟು ಬೆಳಗಿಸುವವನೂ ಭಗವಂತನೇ. ಹೀಗೆ ಈ ಪ್ರಪಂಚದಲ್ಲಿರುವಂಥ ಚೇತನ ಅಥವಾ ಚರಚರಾತ್ಮಕ ಎಲ್ಲವನ್ನೂ ಹುಟ್ಟಿಸುವವನು ಭಗವಂತನೇ. ಈ ಪ್ರಪಂಚದಲ್ಲಿ ನನ್ನನ್ನು ತೊರೆದು ಸ್ವತಂತ್ರವಾಗಿ ಯಾವ ವಸ್ತೂ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಇದು ವೈದಿಕ ಪರಂಪರೆಯಲ್ಲಿರುವಂಥ ಗೊಂದಲಕ್ಕೆ ಕೃಷ್ಣ ಕೊಟ್ಟಂಥ ನೇರ ಉತ್ತರ. ನಮ್ಮಲ್ಲಿ ಬಹಳಷ್ಟು ಸಂಪ್ರದಾಯದಲ್ಲಿ ಜೀವ ಮತ್ತು ಭಗವಂತ ಒಂದೇ ಅಂತಂಬ ಬರ್ತದಲ್ಲ, ಇದು ಈ ಶ್ಲೋಕವೇ ಹೇಳುತ್ತದೆ. ಸ್ವತಂತ್ರವಾಗಿ ಯಾವ ವಸ್ತುವೂ ಇಲ್ಲ ನನ್ನನ್ನು ಬಿಟ್ಟು. ಜೀವ ಮತ್ತು ಭಗವಂತ ಒಂದೇ ಅಲ್ಲ, ಜೀವ ಭಗವಂತನಿಗೆ ಪ್ರತಿಬಿಂಬ ಎಲ್ಲವೂ ಇದೆ. ಆದರೆ ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಅಸ್ತಿತ್ವ ಇಲ್ಲ. ಇದನ್ನು ಹೇಗೆ ಬೇಕಾದ್ರೂ ನಾವು ಅರ್ಥ ಮಾಡಿಕೊಳ್ಬೋದು. ವಾದೋಪವಾದದಲ್ಲಿ ಹೇಗೆ ಬೇಕಾದ್ರೂ ನಾವು ಚೇಂಜ್ ಮಾಡಿಕೊಳ್ಬೋದು. ಹಾಗಾಗಿ ಅಂತರ್ಗತ ನಮ್ಮ ತಾತ್ವಿಕವಾಗಿ ನಮ್ಮ ಮುಂದುವರಿಬೇಕೇ ಹೊರತು ವಾದೋಪವಾದದಲ್ಲಿ ಇದು ಗೆಲ್ಲಿಕ್ಕಾಗೋದಿಲ್ಲ. ಆಮೇಲೆ ಹೇಳ್ತಾರೆ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷಃ ತು ಉದ್ದೇಶತಃ ಪ್ರೋಕ್ತಃ ವಿಭೂತೇ ವಿಸ್ತರಮಯ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನನ್ನ ವಿಭೂತಿ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಅದನ್ನು ಹೇಳೋದಕ್ಕೆ ಕೊನೆ ಇಲ್ಲ. ಲೋಕವಿಲಕ್ಷಣವಾದಂಥ ಭಗವಂತನ ವಿಭೂತಿನಿಗೆ ಕೊನೆಯೇ ಇಲ್ಲ. ಅದನ್ನು ಹೇಳಿ ಮುಗಿಯುವಂಥದ್ದಾಗೋದಿಲ್ಲ. ಇಲ್ಲಿ ಕೃಷ್ಣ ಅತ್ಯಂತ ಮುಖ್ಯವಾದ, ನಾವು ನಿರಂತರ ಉಪಾಸನೆ ಮಾಡಬೇಕಾದಂಥ, ನಿತ್ಯ ಅನುಸಂಧಾನದಲ್ಲಿ ಇರಬೇಕಾದಂಥದ್ದು ಮಾತ್ರ ಇಲ್ಲಿ ನಮಗೆ ಹೇಳಿದ್ದಾನೆ. ಆಮೇಲೆ ಮತ್ತೊಂದು ಶ್ಲೋಕ, ಯದ್ಯತ್ ವಿಭೂತಿ ಮತ್ತತ್ವಂ ಶ್ರೀಮತ್ ಊರ್ಜಿತಂ ಏವವ ತತ್ತತ್ ಏವ ಅವಗಚ್ಚತ್ವಂ ಮಮ ತೇಜ ಅಂಶ ಸಂಭವಂ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿನಲ್ಲಿ, ಒಂದು ವಸ್ತುವಿನಲ್ಲಿ ಇನ್ನೊಬ್ಬರಲ್ಲಿಲ್ಲದ ಯಾವ ವಿಶಿಷ್ಟ ಗುಣ ಇದೆಯೋ ಅದು ಭಗವಂತನ ಹಿರಿಮೆ ಅಂತ ತಿಳ್ಕೋ. ಅದು ಒಂದು ಬೆಳಕಿನ ಕಿಡಿ. ಇದು ಭಗವಂತನ ಅನಂತ ತೇಜಸ್ಸಿನ ಒಂದು ತುಣುಕು ಅಂತ ಹೇಳ್ತಾರೆ. ಆಮೇಲೆ ಅಥವಾ ಬಹುನಾ ಏತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯ ಅಹಂ ಇದಂ ಕೃತ್ಸಂ ಏಕ ಅಂಶೇನ ಸ್ಥಿತ ಜಗತ್ ಅಂತ ಹೇಳ್ತಾರೆ. ಅಂದರೆ ಒಂದೊಂದನ್ನು ಪ್ರತ್ಯೇಕವಾಗಿ ತಿಳಿದು ಹೇಳುವುದು ಅಸಾಧ್ಯ. ಈ ರೀತಿ ಮಾಡುವ ಅಗತ್ಯ ಕೂಡ ಇಲ್ಲ. ಎಲ್ಲದರೊಳಗೂ ಒಂದು ವಿಶಿಷ್ಟವಾದಂಥ ಶಕ್ತಿಯಾಗಿ ಭಗವಂತನಿದ್ದಾನೆ. ಯಾರ್ಯಾರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತೆ, ಯಾವ ವಸ್ತುವಿನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತೆ, ಅದು ನನ್ನ ವಿಭೂತಿಯಿಂದ ಅಂತ ಹೇಳ್ತಾನೆ. ಎಲ್ಲದರಲ್ಲೂ ಭಗವಂತನ ವಿಭೂತಿ ಅಡಗಿದೆ. ಕೃಷ್ಣ ಹೇಳ್ತಾನೆ, ಇಡೀ ವಿಶ್ವವನ್ನು ನಾನು ನನ್ನ ಸಾಮರ್ಥ್ಯದ ಒಂದು ತುಣುಕಿನಿಂದ ವ್ಯಾಪಿಸಿ ನಿಂತಿದ್ದೇನೆ. ನಮಗೆ ಪುರುಷೂಕ್ತದಲ್ಲಿ ಕೂಡ ಬರುತ್ತೆ, ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ತ್ರಿಪಾದೋದ್ವ ಉದಯಿತ್ ಪುರುಷ ಪಾದೋ ಅಸ್ಯೇಹಾಭಾವತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮ ಶಾಸನಾನ ಶನಿ ಅಭಿ. ಈ ಪ್ರಪಂಚದಲ್ಲಿ ವ್ಯಾಪಿಸಿರುವುದು ಭಗವಂತನ ಕೇವಲ ಕಾಲು ಭಾಗವಷ್ಟೇ. ಅಮೃತಮಯವಾದಂಥ ಮುಕ್ಕಾಲು ಭಾಗ
ದಿವ್ಯಲೋಕ ಮುಕ್ತಲೋಕದಲ್ಲಿ ನೆಲೆಸಿದೆ. ಜಗತ್ತಿನ ಸಮಸ್ತ ವಸ್ತುವಿನ ಒಳಗೂ ಹೊರಗೂ ತುಂಬಿ ನಾನು ವಿಶ್ವರೂಪಿಸಿದ್ದೇನೆ, ವಿಶ್ವರೂಪನಾಗಿದ್ದೇನೆ ಅಂತ ಕೃಷ್ಣ ಹೇಳಿದ. ಇಲ್ಲಿಗೆ ಭಗವಂತನ ವಿಭೂತಿ ಎನ್ನುವಂಥ ಅಧ್ಯಾಯ ಮುಕ್ತಾಯವಾಯಿತು. ಇದರಲ್ಲಿ ಎಲ್ಲ ಕೂಡ ನಾವು ಪ್ರತಿನಿತ್ಯ ಈ ಪ್ರಕೃತಿಯಲ್ಲಿ ಭಗವಂತನ ವಿಭೂತಿ ರೂಪಕವಾಗಿ ನೋಡಬೇಕಾದಂಥ ಪ್ರಮುಖವಾದಂಥ ವಸ್ತುಗಳಲ್ಲೂ ವ್ಯಕ್ತಿಗಳಲ್ಲೂ ಭಗವಂತ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ನಾವು ಅಂತಹ ವ್ಯಕ್ತಿಗಳನ್ನು ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಅಂಥ ಕ್ಯಾರೆಕ್ಟರ್ಸ್ ಬಂದಾಗ, ಪ್ರಕೃತಿಯಲ್ಲಿ ಆ ಥರ ವಸ್ತುಗಳನ್ನು ನಾವು ನೋಡಿದಾಗ ನಮಗೆ ಸಾಕ್ಷಾತ್ ಇದರಲ್ಲಿ ಭಗವಂತನ ವಿಭೂತಿ ಇದೆ ಅಂತ ಭಗವಂತನ ಸ್ಮರಿಸಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಕೂಡ ಇದೆ. ಭಗವಂತನನ್ನು ಯಾವುದೋ ಒಂದು ಫೋಟೋ ಮೂಲಕವಾಗೋ ಒಂದು ವಿಗ್ರಹ ಮೂಲಕವಾಗೋ ಒಂದು ಚಿತ್ರವನ್ನು ಇಟ್ಟುಕೊಳ್ಳದೆ, ಅದು ಒಳ್ಳೆಯದೇ, ಏನೂ ಇಲ್ಲದಾಗ ತುಂಬ ಒಳ್ಳೆಯದು. ಅದೇ ಆಧ್ಯಾತ್ಮಿಕದ ಪ್ರಾರಂಭದ ಸಾಧನೆ. ಆದರೆ ಅಲ್ಲಿಗೆ ನಿಲ್ಲಬಾರ್ದು. ಮಕ್ಕಳು ಆಟ ಆಡ್ಕೊಳ್ಳೋದ್ರಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ, ಸ್ಟ್ರೆಸ್ ಫ್ರೀ, ಸ್ಟ್ರೆಸ್ ಇಲ್ಲ, ಹೋಮ್ವರ್ಕ್ ಇಲ್ಲ, ಬರೀ ಮಕ್ಕಳನ್ನ ಆಟ ಆಡಿಸ್ತಾರೆ. ಈಗ ಪಾಪ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ ನರ್ಸರಿ ಪ್ಲೇ ಸ್ಕೂಲ್ ಅಂತ ಇರ್ತಾರೆ ನೋಡಿ, ಅದರಲ್ಲಿ ಇವತ್ತು ಅದಿದೆ. ಹಿಂದಿನ ಕಾಲದಲ್ಲಿ ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ನಿಂತಿದ್ದೇವೋ ಅದು ಈಗ ಪ್ಲೇ ಸ್ಕೂಲ್ ಅಂತ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವ ಸ್ಟ್ರೆಸ್ಸು ಇಲ್ಲ. ಅದೇನೋ ದೊಡ್ಡವನಾದ ಮೇಲೆ ಓದಬೇಕು, ಕಲಿಬೇಕು, ಎಷ್ಟು ಕಲಿಬೇಕು ಗೊತ್ತಿಲ್ಲ. ಪೂರ್ತಿ ನಮ್ಮ ಬುದ್ಧಿಯನ್ನೇ ಕಳ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ನಾವೇನು ಮಾಡಿದ್ದೇವೆ, ನಮ್ಮ ಬುದ್ಧಿಯನ್ನು ವಸ್ತುವಿಗೆ ಕೊಟ್ಟಿದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಮೂರ್ಖತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ, ನ್ಯಾಚುರಲ್ ಸ್ಟುಪಿಡಿಟಿ. ಸೊ ಆ ಥರ ಓದೋದಕ್ಕಿಂತಲೂ ಸಣ್ಣ ಮಗು ಇದ್ದಂಗೆ ಅದೇ ಚೆನ್ನಾಗಿದಲ್ವ, 2ನೇ ಕ್ಲಾಸಲ್ಲಿ ಇದ್ಬಿಡೋಣವೇ ಅಲ್ಲ, ನಾವು ಬೆಳಿಬೇಕಲ್ಲ. ಹಾಗೆಯೇ ಆಧ್ಯಾತ್ಮಿಕದಲ್ಲೂ ಕೂಡ ನಾವು ಕಿಂಡರ್ ಗಾರ್ಡನ್ ಲೆವೆಲ್ಲೇ ಇದ್ಬಿಟ್ರೆ ಹೆಂಗೆ? ದಿನ ಆಗೋ ದೇವಸ್ಥಾನಕ್ಕೆ ಹೋಗಿ, ಅದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯದೇ. ಆದರೆ ಯಾವಾಗ ಅದು ಕಿಂಡರ್ ಗಾರ್ಡನ್ ಲೆವೆಲ್ ಇರೋರಿಗೆ 2ನೇ ಕ್ಲಾಸಲ್ಲೇ ಕೂತ್ಬಿಡೋಣವಾ? ಅಲ್ಲದೆ ನಾವು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಭಗವಂತನನ್ನು ಪ್ರಕೃತಿಯಲ್ಲಿ ನೋಡಲಿಕ್ಕೆ ಬರಬೇಕು, ಪ್ರಪಂಚದಲ್ಲಿ ನೋಡಲಿಕ್ಕೆ ಬರಬೇಕು ಅಂತಂಬೋದು ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಭಗವಂತ ತನ್ನ ವಿಭೂತಿಯನ್ನು ಹೇಳಿದ್ದಾನೆ. ಈ ವಿಭೂತಿಗಳನ್ನು ನೋಡಿದಾಗ, ಒಂದು ಸಾಗರವನ್ನು ನೋಡಿದಾಗ, ಒಂದು ಆನೆಯನ್ನು ನೋಡಿದಾಗ, ಕುದುರೆಯನ್ನು ನೋಡಿದಾಗ, ಒಂದು ತಿಮಿಂಗಿಲವನ್ನು ನಾವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ನೋಡಿದಾಗ, ನಮ್ಮ ಮೇಲೆ ಹರಿದು ಬರುವಂಥ ಪವನ ಗಾಳಿ ಹರಿದಾಗ, ಎಲ್ಲಾದರೂ ಬೆಟ್ಟಿಂಗ್ ಆಡ್ತಾ ಇರ್ತಾರೆ, ಬೆಟ್ಟಿಂಗ್ ಆಗಲಿ, ಜೂಜಾಡೋದು, ಇಸ್ಪೇಟ್ ಆಡಿದಾಗ ಅದರಲ್ಲೂ ಭಗವಂತನೇ ಇದ್ದಾನೆ. ಅವನಿಗೆ ಆ ರೂಪವಾಗಿ ಶಿಕ್ಷೆಯನ್ನು ಕೊಡ್ತಿದ್ದಾನೆ. ಸಕ್ಸಸ್ಸಲ್ಲೂ ಭಗವಂತ ಇದ್ದಾನೆ. ಸೊ ಈ ರೀತಿ ಜ್ಞಾನದಲ್ಲಿ, ಅಕ್ಷರದಲ್ಲಿ, ವೇದದಲ್ಲಿ, ವೇದವ್ಯಾಸನಲ್ಲಿ, ಶುಕ್ರಾಚಾರ್ಯರಲ್ಲಿ, ಹೀಗೆ ಹಿಂದೆ ಬೃಹಸ್ಪತಾಚಾರ್ಯರಲ್ಲೂ ಭಗವಂತನೇ ಇದ್ದಾನೆ. ಪ್ರತಿಯೊಂದರಲ್ಲೂ ಒಂದು ವಿಶೇಷ ಗುಣ ಏನಡಗಿದೆ, ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿವು ನಮಗೆ ಬರೋ ತನಕ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದು ನೆಕ್ಸ್ಟ್ ಸ್ಟೆಪ್. ಇಲ್ಲಂದ್ರೆ ಏನಾಗುತ್ತೆ, ಕಿಂಡರ್ ಗಾರ್ಡನ್ಲೇ ನಾವು ಇದ್ದು ಬಿಡ್ತೇವೆ ಆಧ್ಯಾತ್ಮಿಕದಲ್ಲಿ. ಸೊ ಇದು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರುತ್ತೆ. 2ನೇ ಕ್ಲಾಸಲ್ಲೇ ಕೂತ್ಬಿಟ್ರೆ ನಾವು ಹೇಗೆ ಒಂದು ಬೆಳವಣಿಗೆ ಇರೋದಿಲ್ವೋ, ಮುಂದಿನ ಪೀಳಿಗೆ ಕೂಡ ನಮಗೆ ಬೆಳಿಬೇಕಲ್ಲ. ಇಲ್ಲಿಗೆ ಕೊನೆ ಮುಗಿಯೋದಿಲ್ಲ. ಇಲ್ಲಿ ಶರೀರ ಕಳ್ಕೊಂಡ್ರೆ ಮತ್ತೆ ಮುಂದೆ ಶರೀರ ಮತ್ತೆ ಬಂದೇ ಬರುತ್ತೆ. ಆದರೆ ಎಲ್ಲಿ ಹುಡ್ತೀವೋ ಗೊತ್ತಿಲ್ಲ. ಹಾಗಾಗಿ ನಾಲೆಡ್ಜ್ ಎಲಿವೇಟ್ ಮಾಡ್ಕೊತಾ ಇದ್ದಾಗ ಭಗವಂತ ಆ ಥರ ಪ್ಲಾಟ್ಫಾರ್ಮ್ ನಮಗೋಸ್ಕರ ಕ್ರಿಯೇಟ್ ಮಾಡ್ತಾನೆ. 2ನೇ ಕ್ಲಾಸ್ ಸಕ್ಸಸ್ಫುಲ್ ಆದವನಿಗೆ 3ನೇ ಕ್ಲಾಸ್ ರೆಡಿಯೇ ಇರುತ್ತೆ. ಹಾಗೆ ಹೋಗ್ತಾನೇ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಒಂದೊಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇರುತ್ತೆ. ಹಾಗೆ ಆಧ್ಯಾತ್ಮಿಕದಲ್ಲಿ ಕೂಡ ನಾವು ಎಲಿವೇಟ್ ಆದ ತಕ್ಷಣ ನಮಗೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಪ್ಲಾಟ್ಫಾರ್ಮನ್ನು ಭಗವಂತ ಒದಗಿಸ್ಕೊಡ್ತಾನೆ. ಸೊ ಇದಕ್ಕೆ ಈ ವಿಭೂತಿ ಯೋಗ ಅಂತಂಬೋದು ತುಂಬ ಉಪಯೋಗ ಆಗ್ತದೆ. ಮತ್ತು ಇನ್ನು ಅರ್ಜುನ ಭಾಳಷ್ಟು ಸಂಶಯಗಳನ್ನ ಕೇಳ್ತಾನೆ. ಇಲ್ಲ, ನಿನ್ನ ರೂಪವನ್ನು ನೋಡಬೇಕು, ವಿಶ್ವರೂಪ ಸಂದರ್ಶನ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಭಗವಂತ ತನ್ನ ವಿಶ್ವರೂಪವನ್ನು ಸಂದರ್ಶನ ಮಾಡುವಂಥ ಪ್ರಸಂಗ ಕೂಡ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಮುಂದಿನ ಪಾಠದಲ್ಲಿ ನಾವು 11ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ಉತ್ಸಾಹಿತರಾಗಿರೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.